ಈ ನಮ್ಮನೆ ಗಡಿಬಿಡಿ ಮಾಡಿದ್ವಿ. ಅದು ನಿಮಗೊಂದು ಕತೆ ಹೇಳ್ತೀನಿ, ಬೆಂಕಿ ಬಿಟ್ಟಿದೆ ಅಂತ. या श्वेतपद्मा
ಇದು ಕುರುಕ್ಷೇತ್ರಕ್ಕೆ ಕೃಷ್ಣ ಯುದ್ಧಕ್ಕೆ ಅರ್ಜುನನನ್ನು ನಿಲ್ಲಿಸಿದಾಗ
ತಿಳಿದುಕೊಳ್ಳೋದಕ್ಕೆ ಏನು ಉಳಿಯುವುದಿಲ್ಲ ಅಂತ ಹೇಳ್ತಾರೆ. ಯಾವುದನ್ನು ತಿಳ್ಕೊಳ್ಬೇಕು, ತಿಳ್ಕೊಂಡಾಗ ಏನು ಉಳಿಯುವುದಿಲ್ಲ ಅದೇ ತಿಳುವಳಿಕೆ, ಅದೇ ಜ್ಞಾನ. ಯಾವುದನ್ನು ತಿಳಿದೇ ಇದ್ದರೆ ಈವರೆಗೆ ನಾವು ಏನು ತಿಳ್ಕೊಂಡಿರ್ತೀವೋ ಅದು ವ್ಯರ್ಥ, ಅಂಥದ್ದು ಜ್ಞಾನ. ಹಾಗಾಗಿ ಬಹುತೇಕವಾಗಿ ನಮ್ಮ ತಿಳುವಳಿಕೆಗಳೆಲ್ಲವೂ ಕೂಡ ಈ ನೆಲೆಯಲ್ಲಿ ನೋಡಿದರೆ ಅರ್ಥವಿದೆ. ಮತ್ತು ಯಾವುದನ್ನು ತಿಳ್ಕೊಳ್ಬೇಕು ಅದನ್ನು ತಿಳಿಕೊಳ್ಳಲಾರದೆ ನಾವು ಈ ಕರ್ಮ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಕೆಲಸಗಳನ್ನು ಮಾಡುವುದಕ್ಕಾಗಿಯೋ ನಾವು ಮರುಹುಟ್ಟುಗಳನ್ನು ಪಡ್ಕೊಂಡು ಬರ್ತಾ ಇದ್ದೇವೆ. ಅದೇನೇ ಇರಲಿ, ಹಾಗಾಗಿ ಯಾವುದನ್ನು ತಿಳಿದುಕೊಂಡಾಗ ತಿಳಿದುಕೊಳ್ಳುವುದಕ್ಕೆ ಇರುವುದಿಲ್ಲವೋ ಅದು ಜ್ಞಾನ. ಅಂತಹ ಜ್ಞಾನ ವಿಜ್ಞಾನ ಯೋಗವನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆ. ವಿಶೇಷ ಜ್ಞಾನ ಅಂತ ಹೇಳುವ ಅದಲ್ಲ, ಅದು ಆ ಪರಮ ಸತ್ಯದೆಡೆಗೆ ಹೋಗುವಂತಹ ತಿಳುವಳಿಕೆ ಜ್ಞಾನ ಅದು. ಹಾಗಾಗಿ ಆ ಜ್ಞಾನವನ್ನು ಹೇಗೆ ಪಡ್ಕೊಳ್ಳುವುದು ಎನ್ನುವಂಥ ಪ್ರಶ್ನೆ 8ನೇ ಅಧ್ಯಾಯದಿಂದ ಆರಂಭವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅರ್ಜುನನ ಪ್ರಶ್ನೆ, ಪರಮಾತ್ಮನ ಉತ್ತರ. ಪೂರ್ವಪೀಠಿಕೆಯಲ್ಲಿ ನಿಮ್ಗೆ ಗೊತ್ತಿದೆ, ಈ ಭಗವದ್ಗೀತೆ ಎನ್ನುವುದು ಪುಸ್ತಕ ಅಲ್ಲ, ಅದು ಧಾರ್ಮಿಕ ಪುಸ್ತಕ ಅಲ್ಲ ಅಂತ ನಾವು ಒಪ್ಪಿದ್ದೇವೆ. ತತ್ವವೂ ತರ್ಕವೂ ಒಟ್ಟಿಗೆ ಇರುವಂತಹ ಶಾಸ್ತ್ರ ಅದು. ತತ್ವವೂ ಇದೆ, ತರ್ಕವೂ ಇದೆ. ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಒಂದು ಧರ್ಮಗ್ರಂಥ ಅದುವೇ ಅಲ್ಲ. ಆದರೆ ನಾವು ಯಾವುದೋ ಪಕ್ಷಪಾತಿಗಳಾಗಿ ಪಾರ್ಶ್ವಪೀಡಿತರಾಗಿ ಅದನ್ನು ನೋಡುವ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಮ್ಮ ಅಳತೆಯ ಅಭಿವ್ಯಕ್ತಿಗಳು ಅಭಿಪ್ರಾಯಗಳು ನಮಗೆ ಸುತ್ತಮುತ್ತ ಕೇಳಿ ಬರ್ತಾ ಇದೆ. ಹಾಗಾಗಿ ಅಪಾಯಕಾರಿಗಳು ತುಂಬ ಹೊರಗೆ ಇರ್ತಾರೆ ಅಂತ ತಿಳ್ಕೊಳ್ಳುತ್ತಾರೆ, ಒಳಗೆ ಇರ್ತಾರೆ. ಅಪಾಯಗಳೆಲ್ಲ ಇರೋದು ಒಳಗಡೆ ಇರುವುದು. ಆ ಒಳಗಡೆ ಇರುವ ಜಗತ್ತನ್ನು ತಿಳಿದುಕೊಳ್ಳುವುದೇ ಜ್ಞಾನದ ವಿಶೇಷವಾದಂಥ ತಿಳುವಳಿಕೆ. ಅದು ಜ್ಞಾನ ವಿಜ್ಞಾನವಾದಂಥ, ಅದು ಅಕ್ಷರ ಬ್ರಹ್ಮ ಯೋಗವಾಗಿ ಪರಿಗಣಿಸಬೇಕು ಮತ್ತು ಪರಿಸಮಾಪ್ತಿ ಆಗಬೇಕುವಂಥದ್ದು ವಿಷಯಗಳು. ಈ ಅಕ್ಷರ ಅಂತ ಹೇಳಿದ್ರೆ ABCD ಆಯಿ ಅಂತ ಅಲ್ಲ ಅರ್ಥ. ಆ ಅಕ್ಷರ ಅಲ್ಲ, ಅದು ನಾಶವಿಲ್ಲದ ಜ್ಞಾನ ಪಡೆಯುವಂಥದ್ದು ಏನಿದೆ ಅದು ಅಕ್ಷರ ಜ್ಞಾನ. ಹಾಗೆ ಹೇಳಿದೆ, ಏನು ತಿಳ್ಕೊಂಡಾಗ ಏನು ಉಳಿದಿಲ್ವೋ ಅದು ಅಕ್ಷರ. ಇದು ನಾವು ವರ್ಣಮಾಲೆಯ ಸಂದರ್ಭ ಹೇಳೋದು. ಆ ವರ್ಣಮಾಲೆಯಲ್ಲಿ ನಮಗೆ ಕೆಲವೊಮ್ಮೆ ದೇವರನ್ನು ವರ್ಣಿಸಲಿಕ್ಕೆ ಶಬ್ದ ಸಿಗ್ತದೆ, ಉಳಿದನ್ನೆಲ್ಲ ವರ್ಣಿಸಿಬಿಡ್ತೇವೆ. ವರ್ಣಮಾಲೆ ಅಂತ ಹೇಳೋದೇ ಅದಕ್ಕೆ. ದೇವರೊಳಗೆ ಮಾಲೆಯಾಗಿ ಸಮರ್ಪಿಸಬೇಕಾದಂತಹ ಅಕ್ಷರಗಳು ಜೋಡಿಸಲ್ಪಡಬೇಕಲ್ಲ. ಇಲ್ಲಿ ಬಾಹ್ಯ ಜಗತ್ತಿನ ಶಿಕ್ಷಣದ ಕಾರಣವಾಗಿ ಇವತ್ತಿನ ಅಕ್ಷರ ಜ್ಞಾನ ನಮಗೆ ಸಿಗ್ತಾ ಇಲ್ಲ. ಆಯಿ ಕಲಿಯುವಂಥದ್ದು ಕೇವಲ ನಾಶವಾಗುವಂತಹ ಸಂಗತಿಗಳ ಬಗ್ಗೆ ಇರುವಂಥದ್ದು. ಇರಲಿ, ಈ ಹಿನ್ನೆಲೆಯಲ್ಲಿ ನಮ್ಮೊಳಗಡೆ ಇರುವಂತಹ ಜಗವೆಲ್ಲ ಒಳಗಿರುವುದು ಅಂತ ಸರ್ವಜ್ಞ ಹೇಳ್ತಾನೆ. ಜಗ ಎಲ್ಲಿದ್ದಾನೆ, ಜಗತ್ತು ಎಲ್ಲಿದೆ ಅಂತ ಹೇಳುವಾಗ ಜಗವೆಲ್ಲ ಒಳಗಿರುವುದು ಸರ್ವಜ್ಞ ಅಂತ ಹೇಳ್ತಾನೆ. ಸತ್ಯವೆಂಬುದು ತಾನು ಇದ್ದಿಲ್ಲದ ಗಿಡ ನೋಡ, ಮತ್ತೆಲ್ಲಿ ನೋಡಿ ಅರಸದಲೆ ತಾನಿದ್ದ ಹತ್ತಿಲೇ ನೋಡು. ಎಲ್ಲೆಲ್ಲಿ ನೋಡುವುದು ಬೇಡ, ತಾನಿದ್ದ ಹತ್ತಿಲೇ ನೋಡು. ಜಗವೆಲ್ಲ ಒಳಗಿರುವುದು ಸರ್ವಜ್ಞ. ಹಾಗೆ ಜಗತ್ತು ಎಲ್ಲಿರುತ್ತದೆ, ಒಳಗಡೆ ಇದೆ. ತನ್ನನ್ನು ತಾನು ಅರಿಯದ ಯಾವ ಜ್ಞಾನ ಇದೆ ಅದು ಜ್ಞಾನ ಅಲ್ಲ ಅಂತ ಹೇಳುವಂಥದ್ದು ಪ್ರಾಥಮಿಕವಾದ ವಿಷಯ. ಹಾಗಾಗಿ ಯಾವುದೇ ಕೆಲಸ ಮಾಡಲಿ, ಯಾವುದೇ ವಿಚಾರ ಅಧ್ಯಯನ ಮಾಡಲಿ, ಅದು ತನ್ನನ್ನು ತಾನು ಅರಿಯುವ ಮೂಲಕ ತನ್ನ ಇಚ್ಛಾಶಕ್ತಿಗಳು, ಕ್ರಿಯಾಶಕ್ತಿಗಳು, ಜ್ಞಾನಶಕ್ತಿ ಆಗುತ್ತಾ ಇದೆಲ್ಲ ಅದು ಅದಲ್ಲ ಅದು ಇನ್ಯಾವುದೋ ಒಂದು ಇದೆ ಎಂದು ಅರಸುತ್ತಾ ಹೋಗುವಂಥದ್ದಿದೆ ಎಲ್ಲ, ಒಳ ಜಗತ್ತನ್ನು ಅರಸುವಂಥದ್ದಿದೆ ಅಲ್ಲ, ಅದು ಈ ಅಕ್ಷರ ಬ್ರಹ್ಮ ಯೋಗಕ್ಕೆ ಸಂಬಂಧಪಟ್ಟು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂಥದ್ದು. ಒಂದು ವಿಶೇಷ ಏನಂತ ಹೇಳಿದರೆ, ಈ ಭಗವದ್ಗೀತೆಯಲ್ಲಿ ಅನೇಕ ಒಂದು ವ್ಯಾವಹಾರಿಕ ಜಗತ್ತಿಗೆ ಸಂಬಂಧಪಟ್ಟದ್ದು ತುಂಬ ಅನೇಕ ಅಂಶಗಳಿವೆ. ಒಂದು ಸ್ವಯಂ ವಿಚಾರಣೆ ಇದೆ ಭಗವದ್ಗೀತೆಯಲ್ಲಿ. ಒಂದು ದೃಷ್ಟಿಕೋನ ಬರ್ತದೆ, ಸರಿಯಾದ ದೃಷ್ಟಿಕೋನ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎನ್ನುವಂಥದ್ದು ಸರಿಯಾದ ದೃಷ್ಟಿಕೋನ ಬರ್ತದೆ. ಬದಲಾವಣೆ ಆಗ್ತಾ ಇದೆ, ಅದು ಪ್ರಕೃತಿ ನಿಯಮ, ನೀನು ಬದಲಾವಣೆ ಒಳಪಡುವ ಎನ್ನುವಂಥ ಎಚ್ಚರಿಕೆಯನ್ನು ಸೂಚನೆ ಮಾಡುತ್ತದೆ. ಸಹಿಷ್ಣುತೆ ಇದೆ, ಕ್ಷಮೆಯನ್ನು ಬೆಳೆಸುತ್ತದೆ,
ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಿದೆ ಭಗವದ್ಗೀತೆ. ಯಾವಾಗ ಎಲ್ಲಿ ಅಂತ ನಾವು ಅದನ್ನು ಪ್ರಶ್ನಿಸಿಕೊಳ್ಳೋಣ. ಆಮೇಲೆ ಶಾಂತವಾಗಿರುವುದಕ್ಕೆ ಕಲಿಸುತ್ತದೆ. ಅದು ಲೋಕ ಕಲ್ಯಾಣದ ದೃಷ್ಟಿ ಇದೆ ಈ ಭಗವದ್ಗೀತೆಯಲ್ಲಿ. ಒಂದು ನಿರ್ಭೀತಿಯನ್ನು ತರ್ತದೆ, ಕೋಪದ ನಿರ್ವಹಣೆ ಮಾಡ್ತದೆ, ಒಂದು ವಿಷನ್ ಇದೆ, ಕನಸು ಅದರಲ್ಲಿ ಕೊಡ್ತದೆ ನಮಗೆ. ಆಮೇಲೆ ಯಾವುದು ಶಾಶ್ವತವಲ್ಲ, ಶಾಶ್ವತವಾದ ಬೇರೆ ಇದೆ, ನೀನು ಆ ದಾರಿಯಲ್ಲಿ ಹೋಗಬೇಕು ಎಂಬಂಥ ದಿಕ್ಕನ್ನು ಕೂಡ ತೋರಿಸಿ. ಹೀಗೆ ಅರ್ಥವಾದ ರೂಪಗಳು ಭಗವದ್ಗೀತೆ ವಿಶೇಷ ಇದೆ ಅದರಲ್ಲಿ. ಹಾಗಾಗಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆದರೆ ಆ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಅದಕ್ಕಾಗಿಯೇ ತತ್ವ ಮತ್ತು ತರ್ಕ ಎರಡನ್ನೂ ಹೇಳುವ, ದಾರಿ ತೋರುವ ಗ್ರಂಥ ಅದು. ಎಲ್ಲ ಮತಕ್ಕಿಂತ ಮೀರಿದ, ಎಲ್ಲ ಚೌಕಟ್ಟವನ್ನು ಮೀರಿದ ಒಂದು ಮಾನವ ಸಂವಿಧಾನ ಅಂತಲೂ ಹೇಳಬಹುದು. ಜಗತ್ತಿಗೆ ಮೊತ್ತ ಮೊದಲ ಸಂವಿಧಾನ ಯಾವುದು ಅಂತ ಕೇಳಿದರೆ ಇದೇ ನಮ್ಮ ಆರ್ಷೇಯ ಧರ್ಮಗ್ರಂಥಗಳೇ ಮೊತ್ತ ಮೊದಲ ಸಂವಿಧಾನ. ನಾವು ಬೈಲಿಕ್ಕೆ ಮಾತ್ರ ಹೇಳುವುದಕ್ಕೆ ಓಟಿಗೆ ಆಗಿ ಅದು ಮನುಧರ್ಮ ಪ್ರಣೀತವಾದದ್ದು ಅಂತೇಳಿ ಓದದೇ ಹೇಳೋದು ಅದೇನೇ ಒಳ್ಳೆಯ ಕಾಲಕ್ಕೆ ಬದಲಾವಣೆವಂಥದ್ದು ಅಂತ ಹೇಳಿದ್ದು ಇಲ್ಲಿ ಅದಲ್ಲ. ಹಾಗಾಗಿ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತಾ ಬದಲಾವಣೆಯಲ್ಲಿ ಮತ್ತೆ ಏನೂ ಇಲ್ಲದ ಹಾಗೆ ಆಗುವಂತಹ ಪರಮಸ್ಥಿತಿಗೆ ತಲುಪುವುದು ಹೇಗೆ ಎನ್ನುವುದಕ್ಕೆ ಅರ್ಜುನನ ಪ್ರಶ್ನೆಯನ್ನು ನಾವಿಲ್ಲಿ ಕೇಳಿಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಈ ಒಂದು ಭಗವಂತನ ಅಂದರೆ ಕೃಷ್ಣನ ದಾರಿಯಲ್ಲಿ ಅಕ್ಷರ ಅಂದರೆ ನಾಶ ಇಲ್ಲದ್ದು ABCD ಅಲ್ಲ, ಅದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು, ಅದು ವಿಜ್ಞಾನ ಅಲ್ಲ, ಅದು ಜ್ಞಾನದ ವಿಶೇಷತೆ ಇರುವಂಥದ್ದು ಹೊರತು ನಮಗೆ ಹುದ್ದೆಯೋ ಆರ್ಥಿಕ ಸಂಪನ್ಮೂಲಕ್ಕೂ ಇರುವ ಸಂಗತಿ ಅಲ್ಲ. ಹಾಗಾಗಿ ಈ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ ಅಂತ ಹೆಟ್ಟಿಂಗ್ ಕೊಟ್ಟಿದ್ದೆ, ಹಾಗೆ ಅದಕ್ಕೆ ಸಂಬಂಧಪಟ್ಟು ಪ್ರಶ್ನೆಯಲ್ಲಿ ಆರಂಭಿಸ್ತಾನೆ. ಸಾಮಾನ್ಯವಾಗಿ ಜ್ಞಾನ ಅಂತ ಹೇಳಿದ ತಕ್ಷಣ ಸರ್ಟಿಫಿಕೇಟ್ಗೆ ನಾವು ಹೊಂದಿಸ್ಕೊಂಡು ಬಿಡ್ತೇವೆ. ಇವತ್ತು ಬಹಳ ಅಪಾಯ ಬಂದದ್ದೇ ಏನಂತ ಹೇಳಿದರೆ ಸರ್ಟಿಫಿಕೇಟಲ್ಲಿಯೇ ಇದೆ, ಅಂತರ ಅಳತೆ ಮಾಪನದಲ್ಲಿದೆ ಎನ್ನುವಂಥದ್ರಿಂದಲಾಗಿಯೇ ಇವತ್ತು ಮಕ್ಕಳು ಕಲೀಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಕಲಿಕೆ ನಿಂತೋಗಿ ಬಿಡುತ್ತೆ. ಅಂಕ ಗಳಿಸಬೇಕಾದಂಥ ಇನ್ಫಾರ್ಮೇಷನ್ ಸಂಗ್ರಹಿಸಿದ್ರಾಯಿತು ಅಂತೇಳಿ ಅಲ್ಲೊಂದು ಎನ್ರಿಚ್ಮೆಂಟ್ ಇಲ್ಲ, ಒಂದು ಪುನರ್ಸೃಷ್ಟಿ ಆಗುವುದಿಲ್ಲ ಅವನಲ್ಲಿ. ಪುನರ್ಸೃಷ್ಟಿ ಆಗದ, ಪುನರುತ್ಥಾನ ಕಾಣದ, ಕೇವಲ ಮೇಲಸ್ತರದ ಮಾಹಿತಿಯನ್ನು ಸಂಗ್ರಹಿಸುತ್ತಾ ಒಂದು ಕ್ವಾಂಟಿಟೇಟಿವ್ ಲೆವೆಲ್ನಲ್ಲಿ ಅಳತೆ ಮಾಡಬಹುದಾದಷ್ಟನ್ನೇ ನಾವು ಯಶಸ್ಸು ಅಂತ ತಿಳಿದುಕೊಂಡು ಹಾಳಾಗುವಂತಹ, ಹಾಳು ಮಾಡುವಂತಹ ಶಿಕ್ಷಣದಲ್ಲಿ ನಾವಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಭಾರತೀಯ ಯಾವುದೇ ಪರಂಪರೆ ವಿಷಯ ಹೇಳಿದ ತಕ್ಷಣ ಅದು ಜಾತ್ಯತೀತತೆಗೆ ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ತಪ್ಪು ದಾರಿಗೆ ಹೇಳಿಕೆಗಳನ್ನೇ ನಂಬಿಕೊಂಡು ಬರುವಂಥ ದುಸ್ಥಿತಿ ನಮ್ಮದಾಗಿದೆ. ಇರಲಿ, ಇದೊಂದು ಅಳಿಲು ಸೇವೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಅಂಥ ಒಂದು ಸೇವೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಹೇಳಿದಾಗ ಅರ್ಜುನ ಹೇಳುವಂಥದ್ದು ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ, ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ವಿಮುಚ್ಯತೆ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳೋದಲ್ಲ, ಏನಪ್ಪ ಅಂದರೆ ಅಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ಕೇಳುತ್ತಾರೆ. 8 ಪ್ರಶ್ನೆಗಳನ್ನು ಮುಂದಿಡೋದು. ಏನು ಪ್ರಶ್ನೆಗಳು? ಬ್ರಹ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಅಧಿಭೂತ ಅಂದರೆ ಏನು, ಅಧಿದೈವ ಅಂದರೆ ಏನು, ಅಧಿ ಯಜ್ಞ ಅಂದರೆ ಏನು, ಕರ್ಮ ಅಂದರೆ ಏನು, ದೇವಸ್ವರೂಪ ಯಾವುದು, ಅಂತ್ಯಕಾಲೇ ಜೀವಿತದ ಕೊನೆ ಕಾಲ. ಹೀಗೆ 8 ಪ್ರಶ್ನೆಗಳನ್ನು ಇಟ್ಟುಕೊಂಡು ಇದನ್ನು ಸಾಧಿಸುವುದು ಹೇಗೆ, ಇದನ್ನು ನಾವು ತಲುಪುವುದು ಹೇಗೆ, ಇದು ಏನು ಎನ್ನುವ ಪ್ರಶ್ನೆಯನ್ನು ಮುಂದಿಡುವುದು. ಮೊದಲ ಶ್ಲೋಕದಲ್ಲಿ ಹೇಳಿದ ಹಾಗೆ ಬ್ರಹ್ಮ ಯಾವುದು, ಅಧ್ಯಾತ್ಮ ಯಾವುದು, ಕರ್ಮ ಎಂದರೆ ಯಾವುದು, ಅಧಿಭೂತ ಹೆಸರಿನಿಂದ ಏನನ್ನು ಹೇಳಿದೆ, ಅಧಿದೈವ ಯಾವುದನ್ನು ಹೇಳುತ್ತಾರೆ. ಈ ರೀತಿಯ ಒಂದೊಂದೇ ಪ್ರಶ್ನೆಗಳಿಗೆ ಸಂಬಂಧಪಟ್ಟು ಅರ್ಜುನ ಇಡುವಂತಹ ಪ್ರಶ್ನೆ, ಪರಮಾತ್ಮ ಉತ್ತರ. ಹಾಗಾಗಿ ಬಹಳ ವಿಚಿತ್ರ ಏನು ಹೇಳಿದರೆ ನಮ್ಮ
ಸಾಮಾನ್ಯ ನಮ್ಮ ಜ್ಞಾನ ಲೆವೆಲ್ನಲ್ಲಿ ಇದೆಲ್ಲ ಎಟಕುಂಟ ವಿಷಯ ಅಲ್ಲ. ಇದಕ್ಕೆ ಸಾಕಷ್ಟು ಸಮರ್ಥನೆಗಳನ್ನು ನೀಡುವುದಕ್ಕೆ ಮತ್ತೆ ಪುನಃ ನಾವು ಹಿಂದಿನ ಪರಂಪರೆಗಳ ಇಂಥಗಳಿಗೆ ಹೋಗಬೇಕಾಗುತ್ತೆ. ಅಷ್ಟು ತಾಕತ್ತು ನಮಗಿಲ್ಲ. ಆದರೆ ಕೇವಲ ಒಂದು ಅಕ್ಷರಕ್ಕೆ ಹಿನ್ನೆಲೆಯಾಗಿಟ್ಟುಕೊಂಡು ಅದರ ಸೂಕ್ಷ್ಮ ಅರ್ಥ ಏನಿದೆ ಎನ್ನುವುದನ್ನು ತಿಳಿಸುವುದಕ್ಕಷ್ಟೇ ಸಮರ್ಥನಾಗಿರುವುದರಿಂದ ಆ ಮೇಲ್ಸ್ತರದ ಕೆಲವು ವಿಚಾರಗಳನ್ನು ಮುಂದಿರುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ನಾವು ಅಲ್ಲಿಗೆ ತಲುಪುವುದು ಹೇಗೆ ಅಂತ ಕೊನೆಗೆ ಪರಮಪದಕ್ಕೆ, ಪರಮೇಶ್ವರನ ಪದಕ್ಕೆ ತಲುಪುವುದು ಹೇಗೆ ಎನ್ನುವಂಥ ಪ್ರಶ್ನೆಗೆ ಅನುಗುಣವಾದಂತಹ ವಿವಿಧ ಹಂತಗಳ ಪ್ರಶ್ನೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ವಿಶೇಷ ಜ್ಞಾನವನ್ನು ತಿಳ್ಕೊಳ್ಳುವ ಹಿನ್ನೆಲೆಯಲ್ಲಿ ಬಂದದ್ದು ನಿಜಕ್ಕೂ ಬಹಳ ದೊಡ್ಡ ಸಂಗತಿ. ಸಂಖ್ಯೆಯ ಲೆಕ್ಕದಲ್ಲಿ ಅಳತೆಯ ವಿಷಯಗಳು ಇರುವುದಿಲ್ಲ. ಆದರೆ ಒಂದು ಕ್ವಾಲಿಟಿಯ ದೃಷ್ಟಿಯಿಂದ ನೋಡುವುದಾದರೆ ನಿಜಕ್ಕೂ ಈ 16 ಜನ ಸೇರಿಸಿ ಅಂತ ಹೇಳಿದ್ರು ಕೂಡ ಇದೊಂದು ದಾಖಲೆಯ ಸಂಗತಿ, ಚಾರಿತ್ರಿಕವಾದ ಘಟನೆ ನಮ್ಮ ತಾಲೂಕಿನದ್ದು ಒಂದು ಸಂಘಟನೆ ಎಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ದಾರಿ ಯಾವುದು ಅಂತ ಕೇಳೋದು ನಾವು. ಹೋಗಬೇಕಲ್ಲಿಗೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಎನ್ನುವ ಹಿನ್ನೆಲೆಯಲ್ಲಿ ದಾರಿ ಯಾವುದು? ಒಂದು ಸರಳವಾದ ಕಥೆ ಹೇಳೋದಿದ್ರೆ, ಒಬ್ಬ ವಿದ್ವಾಂಸರು ಬಂದು ಉಪನ್ಯಾಸಕ್ಕೆ ಬರುವಂಥವರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಬಂದು ಇಳಿದಾಗ ಒಬ್ಬ ಹುಡುಗ ಇದ್ದಂತೆ. ಆಮೇಲೆ ಕೇಳಿದ್ದಾರೆ, ಪತ್ರ ಇದೆ ಅಂಚೆ ಡಬ್ಬಿಗೆ ಆಗಬೇಕು, ಅಂಚೆ ಡಬ್ಬಿ ಎಲ್ಲಿದೆ ಅಂತ. ಆಗ ಹುಡುಗ ಅವ ಹೇಳ್ತಾನೆ. ಕೊನೆಗೆ ಹೇಳ್ತಾರೆ, ಇವತ್ತು ಉಪನ್ಯಾಸ ಇದೆ, ವೈಕುಂಠಕ್ಕೆ ದಾರಿ ಯಾವುದೆಯ ಅನ್ನೋ ವಿಷಯದಲ್ಲಿ ಇನ್ನು ನನ್ನ ಉಪನ್ಯಾಸಕ್ಕೆ ಬಾ. ಹುಡುಗ ತಟ್ಟಂತ ಹೇಳಿದರೆ, ಹೌದಾ, ಪೋಸ್ಟಾಗಿ ದಾರಿ ಗೊತ್ತಿಲ್ಲ ನಿಮಗೆ, ಇನ್ನು ವೈಕುಂಠಕ್ಕೆ ದಾರಿ ಹೇಗೆ ತೋರಿಸಿದೆ, ಉಪನ್ಯಾಸ ಬೇಡ, ನೀವು ಹೋಗಿ. ಹೆಚ್ಚು ಸರಿ ನಮಗೆ ಅಪ್ರಸ್ತುತವಾದ ವಿಚಾರ ಅಥವಾ ಹೇಳುವಂಥ ಅಪ್ರಸ್ತುತ ಆಗಿಬಿಡುತ್ತದೆ ಅಂತ ಹೇಳಿ. ಅಂದರೆ ಮಕ್ಕಳ ವೈಕುಂಠ ಅದು ಬೇರೆ ಇರ್ತದೆ ಅಂತ. ನಿಜಕ್ಕೂ ಮಕ್ಕಳಲ್ಲೇ ಇರುವುದು ವೈಕುಂಠ ನಮಗೆ ಗೊತ್ತಾಗೋದಿಲ್ಲ. ವಿಚಾರವೇ ಕೆಲವೊಮ್ಮೆ ನಮ್ಮನ್ನು ಅಜ್ಞಾನಕ್ಕೊಳಪಡಿಸ್ತದೆ ಅಂತ ಹೇಳೋದಕ್ಕೆ ಈ ವ್ಯಾವಹಾರಿಕವಾದ ಅನೇಕ ಸಂಗತಿಗಳು ನಮ್ಮನ್ನು, ನಮ್ಮ ಜ್ಞಾನ ಕಣ್ಣುಗಳನ್ನು ಮುಚ್ಚಿಸಿಬಿಡ್ತದೆ. ಹಾಗಾಗಿ ಜ್ಞಾನ ಎನ್ನುವುದು ತೆರೆಸುವ, ನಮ್ಮನ್ನು ಮುಂದಿನ ಜ್ಞಾನ ಶಾಲೆಗೆ ಕೊಂಡೊಯ್ಯುವ ಮತ್ತು ಬಿಡುಗಡೆಗೊಳಿಸುವಂಥದ್ದು ಏನಿದೆ ಜ್ಞಾನ ಆಗಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಒಂದೊಂದೇ ಸ್ಟೆಪ್ಸ್ಗಳ ಬಗ್ಗೆ ಇವಾಗ ಹೇಳುವಂಥದ್ದು. ಬ್ರಹ್ಮ ಎಂದರೆ ಏನು ಅಂತೇಳಿ ಮೊದಲ ಪ್ರಶ್ನೆಗೆ ಹೇಳುವಂಥದ್ದು. ಇಲ್ಲಿ ಕೃಷ್ಣ ಏನು ಹೇಳ್ತಾನೆ ಇದೆ, 2 ಪದ್ಯಗಳಿಗೆ ಅರ್ಜುನ ಹೇಳ್ತಾನೆ. ಅಧಿಯಜ್ಞ ಕಥಂ ಪೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಇದು ಅದರಲ್ಲೇ 7 ಪ್ರಶ್ನೆಗಳಿದೆ. ಅದೇ ಆ ಪ್ರಶ್ನೆಗಳ ಇದರಲ್ಲಿ ಇರ್ತದೆ. ಬ್ರಹ್ಮನ ಬಗ್ಗೆ ಹೇಳಬೇಕಿಲ್ಲ. ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ. ಭಗವಂತನ ಉತ್ತರ. ಬ್ರಹ್ಮ ಅಂದರೆ ಬ್ರಹ್ಮನ ಹೆಂಡತಿ ಶಾರದೆ, ಆ ಬ್ರಹ್ಮ ಅಲ್ಲ. ಇದು ಬ್ರಹ್ಮ ಬೇರೆ ಇದೆ, ಇದು ಜ್ಞಾನದ ಬ್ರಹ್ಮ ಇದೆ. ಶಾಶ್ವತ ವಿದ್ಯೆ ಯಾವುದು ಅಂತ ಕೇಳೋದು. ಬ್ರಹ್ಮ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಶಾಶ್ವತ ವಿದ್ಯೆ ಅದಕ್ಕೆ ಹೇಳೋದು. ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜ. ಹುಟ್ಟುತ್ತ ಜಂತುವಾಗಿ ಹುಟ್ಟುವುದು ಎಲ್ಲರೂ ಅಂತ. ಆಮೇಲೆ ಕರ್ಮಗಳಿಂದ ದ್ವಿಜ ಆಗೋದು, ಆಮೇಲೆ ಅಧ್ಯಯನದಿಂದ ಬ್ರಾಹ್ಮಣ ಆಗ್ತಾನೆ ಅಂತ ಹೇಳಿ. ಹಾಗೆ ಆ ಬ್ರಹ್ಮವಿದ್ಯೆ ಅಂತೆ ವೃತ್ತಿಗೆ ಸಂಬಂಧಪಟ್ಟಲ್ಲ ಹೇಳ್ತಾ ಇದ್ದು. ಒಂದು ಜಾತಿಗೆ ಸೀಮಿತವಾದಂತಹ ವಿಷಯ ಇಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಹೇಳುವ ಅತ್ಯಂತ ಸೆಕ್ಯುಲರ್ ಆದಂತಹ ಶಿಕ್ಷಣ ಜ್ಞಾನ ಇದು. ಅದೇ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೆ ಎಲ್ಲೆಡೆ ಎಲ್ಲ ಕಾಲದಲ್ಲೂ
ಎಲ್ಲದರಲ್ಲೂ ಇರುವಂತಹದ್ದು. ಸರಳವಾಗಿ ಹೇಳೋದು, ಎಲ್ಲೆಡೆ ಎಲ್ಲ ಕಾಲದಲ್ಲೂ ಎಲ್ಲದರಲ್ಲೂ ಇರುವಂತಹದ್ದು, ಅದೇ ಬ್ರಹ್ಮ ಅಂತ ಹೇಳಿ. ಹೀಗೆ ಬ್ರಹ್ಮನ ಬಗ್ಗೆ ಹೇಳೋದು. ಅದು ಪದವಿಯಲ್ಲ, ಹುದ್ದೆ ಅಲ್ಲ, ಬ್ರಹ್ಮ ಪದವಿಯಲ್ಲ, ಅದು ಜ್ಞಾನಶಾಖೆಯಲ್ಲಿ ಇರುವಂಥದ್ದು, ಎಲ್ಲೆಡೆ ಇರುವಂಥದ್ದು. ಈಗ ನಾವು ಹಿರಣ್ಯಕಶ್ಯಪಿನ ವಧೆಯಲ್ಲಿ ನರಸಿಂಹಾವತಾರದಲ್ಲಿ ಪ್ರಶ್ನೆ ಕೇಳ್ತಾನೆ ಪ್ರಹ್ಲಾದ, ದೇವರು ಎಲ್ಲಿದ್ದಾನೆ ಅಂತೇಳಿ. ಎಲ್ಲೆಲ್ಲಿಯೂ ಇದ್ದಾನೆ ಅಂತೇಳಿ, ಕಂಬದಲ್ಲೂ ಇದ್ದಾನೆ ಅಂತೇಳಿ ತೆರೆದು ಬಂದ. ಹಾಗೆ ಎಲ್ಲೆಡೆ ಎಲ್ಲರಲ್ಲೂ ಇರುವಂಥದ್ದು, ಎಲ್ಲ ಕಾಲದಲ್ಲೂ ಇರ್ತಾನೆ. ಅಂತಹ ಒಂದು ದೃಷ್ಟಿಕೋನ ಮತ್ತು ಈಗ ಇರುವಂಥದ್ದು ಅಲ್ಲ, ಇನ್ನು ಬೇರೆ ಒಂದು ಇದೆ ಎನ್ನುವಂತಹ ಜ್ಞಾನವನ್ನು ಪಡೆಯುತ್ತಾ ಬಿಡುಗಡೆ ಹೊಂದುವುದಕ್ಕೆ ಚಲಿಸುವ ಮಾರ್ಗದಲ್ಲಿ ನಮಗೆ ಬೆಳಕು ತೋರುವ ಒಳ ಪ್ರಪಂಚವನ್ನು ತೆರೆದುಕೊಳ್ಳುವಂತಹ ಜ್ಞಾನ ಏನಿದೆ ಅದು ಬ್ರಹ್ಮ ಅಂತ ಹೇಳ್ತಾರೆ. ಇರಲಿ, ಅದಕ್ಕಿಂತ ಹೆಚ್ಚಿಗೆ ಹೇಳುವ ತಾಕತ್ತು ನನಗಿಲ್ಲ. ಇದು ಬ್ರಹ್ಮನ ಬಗ್ಗೆ ಹೇಳೋದು. ಹಾಗಾಗಿ ಪ್ರಸ್ತುತ ಕಾಲಮಾನದ ಯಾವುದೇ ಶಿಕ್ಷಣವನ್ನು ಹೇಳಿ ಯಾರನ್ನೂ ಬಿಡುಗಡೆಗೊಳಿಸುವುದಿಲ್ಲ. ಸಾಧಾರಣವಾಗಿ ಎಲ್ಲ ಅಡ್ವರ್ಟೈಸ್ಗಳನ್ನು ನೋಡಿ, ಜಾಹೀರಾತುಗಳನ್ನು, ನಮ್ಮಲ್ಲಿ ಫಸ್ಟು, ನಮ್ಮಲ್ಲಿ ಉತ್ಕೃಷ್ಟವಾದ ಶಿಕ್ಷಣ, ಗುಣಾತ್ಮಕವಾದ ಶಿಕ್ಷಣ, ನಾವೇ ಮೊದಲು, ನಾವೇ ಹೈಯೆಸ್ಟು, ಜಗತ್ತಿಗೆ ನಾವು ಬಿಟ್ಟರೆ ಬೇರೆ ಯಾರು ಇಲ್ಲ. ಈ ರೀತಿಯಾದಂತಹ ಜಾಹೀರಾತುಗಳ ಸರಣಿ ನೋಡಿದರೆ ಬೆಚ್ಚಿ ಬೀಳಬೇಕು ನಾವು. ನೀವು ರಸ್ತೆ ಉದ್ದಕ್ಕೂ ಪ್ರಯಾಣಿಸಿದ ಗೊತ್ತಾಗುತ್ತೆ ಹೇಗೆ ಮಾರುಕಟ್ಟೆಯ ಸರಕುಗಳನ್ನು ಜಾಹೀರಾತುಗೊಳಿಸಿ ಗಿರಾಕಿಗಳನ್ನು ಆಕರ್ಷಣೆಗೊಳಿಸುವ, ಬಲಿ ತೆಗೆದುಕೊಳ್ಳುವ ಮಾರುಕಟ್ಟೆ ಸಂಸ್ಕೃತಿ ಏನಿದೆ ಅದರದ್ದು ಅಪಭ್ರಂಶವಾದಂಥ ಮಾರುಕಟ್ಟೆ ಸಂಸ್ಕೃತಿಯ ಪ್ರತಿರೂಪವಾದ ಶಿಕ್ಷಣವನ್ನು ಜಾಹೀರಾತುಗೊಳಿಸಿ ಜನರನ್ನು ಸೆಳೆಯುವ, ತನ್ನ ವೃತ್ತಿಗೆ ಹಾಕಿಕೊಳ್ಳುವಂತಹ ವಿಕೃತವಾದ ಕಾಲ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಮಕ್ಕಳಿಗೆ ಯಾವ ಕಾಲೇಜಿಗೆ ಹೋದರೆ ಉತ್ತಮ ಶಿಕ್ಷಣ ಕೊಡ್ತಾರೆ ಅಂತ ಕೇಳಿದರೆ ಅಲ್ಲಿ ಮಗು ಸತ್ಯವಂತನಾಗಿ ಬೆಳೀತಾನೋ, ಪ್ರಾಮಾಣಿಕವಂತನಾಗಿ ಬೆಳೀತಾನೋ, ಶ್ರದ್ಧಾವಂತನಾಗಿ ಬೆಳೀತಾನೋ, ತಂದೆ ತಾಯಿಗೆ ಗೌರವ ಸೂಚಿಸಿಕೊಂಡು ಅವರನ್ನು ಬೆಳೆಸುವ ರೀತಿಯಲ್ಲಿ ಬೆಳೆಸ್ತಾನೋ ಅಂತ ಕೇಳಿದರೆ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಮನುಷ್ಯ ಸಂಸ್ಕೃತಿಯನ್ನು ಬೆಳೆಸುವ, ಬದುಕಿಗೆ ಮೂಲಭೂತ ಅವಶ್ಯಕತೆಗಳ ಅಗತ್ಯತೆ ಏನು ಅದನ್ನು ಕಲಿಸುವ, ಆ ಗುಣವನ್ನು ಆಪೋಷಿಸಿ ಅವನನ್ನು ಮೈಗೂಡಿಸಿ ಬೆಳೆಸುವಂಥ ಯಾವ ಶಿಕ್ಷಣ ದ್ರವ್ಯಗಳು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲ. ಹಾಗಾಗಿ ಅದು ಜಾಹೀರಾತಿನ ಸರಕುಗಳಾಗಿ ಬರಬರುತ್ತಾ ಅಂಗಡಿಯಲ್ಲಿ ಇಟ್ಟ ಸಾಮಗ್ರಿಯೇಗೂ ಅದಕ್ಕೆ ಏನು ವ್ಯತ್ಯಾಸ ಇಲ್ಲದಂಥ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೇವೆ. ಅದಕ್ಕಾಗಿ ಇವತ್ತೂ ಕೂಡ ಮುಂದೆ ಶಾಶ್ವತವಾಗಿ ಕೂಡ ನಮಗೆ ಇಂತಹ ಆರ್ಷೇಯ ಪರಂಪರೆಯ ಜ್ಞಾನಶಾಖೆಗಳು ಏನಿದೆ ಅದು ನಮ್ಮನ್ನು ಮತ್ತೆ ಮತ್ತೆ ಹುಟ್ಟುವ ಹಾಗೆ, ಮತ್ತೆ ಮತ್ತೆ ನಮ್ಮನ್ನು ನವೀಕರಿಸಿಕೊಳ್ಳುವ ಹಾಗೆ, ಚೈತನ್ಯಶೀಲರಾಗಿ ಮುನ್ನಡೆಸುವ ಹಾಗೆ, ಒಂದು ಆಶಾದಾಯಕವಾದ ಭಾವನೆಯನ್ನು ಪುಷ್ಟೀಕರಿಸುವ ಹಾಗೆ ಇರುವಂಥದ್ದು ನಮ್ಮ ಪುಣ್ಯ. ಹಾಗಾಗಿ ಭಾರತ ಯಾವಾಗಲೂ ಪ್ರಕಾಶಿಸಿ ಇರುವಂಥದ್ದು ಇರುತ್ತದೆ ಎನ್ನುವುದಕ್ಕೆ ಕಾರಣವೇ ಇಂಥದ್ದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಪುಣ್ಯಕ್ಕೆ ನಮ್ಮ ಶಾಲೆಯಲ್ಲಿ ಕೊಡಲಿಕ್ಕಾಗೋದು ಮನೆಗಳಲ್ಲಾದರೂ ಕೂಡ, ಅಲ್ಲಲ್ಲಿ ಸಂಘಟನೆಗಳಲ್ಲಾದರೂ ಕೂಡ ಕೊಡ್ತಾ ಇರೋದಿದೆ ಅಲ್ಲ, ಅದು ಒಂದು ಸಣ್ಣ ಒಂದು ಸಕ್ಕಣದಲ್ಲಿ ನೀರು ಕುಡಿದ ಹಾಗೆ. ಆಚಮನಕ್ಕೊಂದು ಸಕ್ಕಣದಲ್ಲಿ ನೀರು ಕುಡಿತೇವೆ ನಾವು. ನೀರು ತರೋದು ಸಮುದ್ರದಿಂದ ಕೆರೆಯಿಂದಲೇ ಇರಬಹುದು, ಆದರೆ ನಾವು ಸಕ್ಕಣದಿಂದ ನೀರು ಕುಡಿತೇವೆ. ಅದನ್ನೇ ಕೈಯಲ್ಲಿ ಮುಚ್ಚಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರ್ವಸತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಸುವ ಅಂತ ದೇವರ ಪೂಜೆಯಲ್ಲಿ ಆ ಜಲವಂತವನ್ನು ಅಭಿಷೇಕಿಸಿಕೊಂಡು ನಾವು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅರ್ಥ ಏನು? ನಾವು ಇರುವಲ್ಲಿಯೇ ಸರ್ವತೀರ್ಥವನ್ನು ಕಂಡುಕೊಂಡು ಅದೇ ತೀರ್ಥ ಅಂತೇಳಿ ನಾವು ದೇವರ ತಲೆಗೆ ಹಾಕ್ತೇವಲ್ಲ, ಅದಕ್ಕಿಂತ ದೊಡ್ಡ ಪವಿತ್ರವಾದಂಥ ವಿಶೇಷವಾದಂಥ ವೈಶ್ವಿಕ ದೃಷ್ಟಿಕೋನ ಬೇರೆ ಇದೆ ಹೇಳಿ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ನಾವು ನಿರಾಶರಾಗುವ ಅವಶ್ಯಕತೆ ಇಲ್ಲ ಎನ್ನುವ ಹಿನ್ನೆಲೆಯಲ್ಲಿ ಈ ಭಗವದ್ಗೀತೆ ಕೃಷ್ಣನ ರೂಪದಲ್ಲಿ, ಅರ್ಜುನ ಕೃಷ್ಣನಲ್ಲಿ ಹೇಳಿರುವಂಥದ್ದು. ವಿಚಿತ್ರ ಏನು ಗೊತ್ತಿಲ್ಲ,
ಯಾರನ್ನು ಸೇರಬೇಕೋ ಅವನಲ್ಲೇ ಕೇಳುವುದು ಪ್ರಶ್ನೆ. ಈಗ ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ ಕೃಷ್ಣನಲ್ಲಿ ಪ್ರಶ್ನೆ ಕೇಳೋದು, ಅವನಿಗೆ ಗೊತ್ತಿರಬಹುದು. ಆದರೆ ಕೃಷ್ಣನ ಮೂಲಕ ಅವನ ಬಾಯಿಯಿಂದ ಜಗತ್ತಿಗೆ ನಾನು ಹೇಳಿಸುವ ಅಂತ ದೇವರು ಹೇಳಿದ್ದು ಅಂತ ಹೇಳಿ, ಅದು ಕೂಡ ದೇವರು ಹೇಳ್ತಾನೆ. ನಾನು ಹೇಳಿದ್ದೇ ಸತ್ಯ ಅಂತಲ್ಲ, ಮುಂದಕ್ಕೆ ನಿನಗೆ ಅದು ನಿನ್ನ ವಿವೇಚನೆ ಒಳಪಟ್ಟಾಗ ಸತ್ಯಾಸತ್ಯತೆಗಳನ್ನು ವಿಮರ್ಶಿಸಿದಾಗ ಇದು ಬೇಕು, ಇದು ಒಳ್ಳೆಯದು ಅಂತ ನೀನು ಅಳವಡಿಸಿ ಎಲ್ಲರ ಬಿಟ್ಟು ಬಿಡುವುದು ಹೇಳ್ತಾನೆ. ಅಂತಹ ಒಂದು ಸ್ವಾತಂತ್ರ್ಯ ಅದರಲ್ಲಿ ಇದೆ. ನಮಗೆ ನೂರಾರು ವರ್ಷಗಳ ಹಿಂದೆ ಹೇಳಿದ್ದನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಇದೇ ಸತ್ಯ ಅಂತ ಹೇಳಿ ಈಗಲೂ ನಾವು ಚಳಬಿಡ್ತೇವಲ್ಲ, ಅಂತಹ ಒಂದು ಆ ಸಂಸ್ಕೃತಿಯನ್ನು ಪೋಷಿಸುವಂತಹ ಎಡೆಯಲ್ಲಿ ಸದಾ ತೆರೆದುಕೊಳ್ಳುವ ಮುಕ್ತ ಸ್ವಾತಂತ್ರ್ಯಕ್ಕೆ ಅವಕಾಶವುಳ್ಳಂತಹ ಮತ್ತು ಜ್ಞಾನಕ್ಕೆ ಸದಾ ಕುಡಿಯಬೇಕಾದ ಮನಸ್ಸನ್ನು ನಿರ್ಮಾಣಗೊಳಿಸುವಂಥದ್ದಿದೆಯಲ್ಲ, ಇದು ಅಂತಹ ಪವಿತ್ರವಾದ ಸಲೀಲದ ರೂಪದಲ್ಲಿ ಕೃಷ್ಣನ ಮುಖದಿಂದ ಹೇಳಿಸುವಂಥ ಅರ್ಜುನ ಪ್ರಶ್ನೆ. ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ, ಯಾರನ್ನು ಸೇರಬೇಕೋ ಅವನಲ್ಲೇ ಕೇಳೋದು ಪ್ರಶ್ನೆ. ಕೃಷ್ಣ ನಿನ್ನಲ್ಲಿ ನಾನು ಸೇರಬೇಕೋ ಹೇಗೆ ಅಂತ ಕೇಳೋದು. ಇದು ವಿಚಿತ್ರ, ಇದು ಧರ್ಮ ಸಂಕಟ. ಕೃಷ್ಣ ಒಂದು ವ್ಯಾವಹಾರಿಕ ಪ್ರಪಂಚದಲ್ಲಿ ಒಂದು ಕರ್ಮಭೂಮಿಯಲ್ಲಿ ಇಟ್ಟುಕೊಂಡು ಅರ್ಜುನನಿಗೆ ಹೇಳುವಂಥದ್ದು. ಅದಕ್ಕೆ ಕರ್ಮ, ಆಮೇಲೆ ಜ್ಞಾನದಿಂದ ಅದು ಅಕ್ಷರ ಬ್ರಹ್ಮಕ್ಕೆ ಹೋಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಬ್ರಹ್ಮ ಪದಕ್ಕೆ ಮೊದಲಾದ ಉತ್ತರವನ್ನು ಹೇಳುವಂಥದ್ದು. ಇನ್ನು ಅಧ್ಯಾತ್ಮದ ಬಗ್ಗೆ ಹೇಳ್ತಾರೆ. ಅಧ್ಯಾತ್ಮ ಅಂದರೆ ಏನು ಅಂತ ಹೇಳಿ, ಅಧ್ಯಾತ್ಮ ಅಂದರೆ ನಮ್ಮೊಳಗೆ ಇರುವ ಚೈತನ್ಯ, ಆತ್ಮಸ್ವರೂಪವಾದ ಶಕ್ತಿ. ದೇಹ ಇದೆ, ಅದೊಂದು ಕವಚ. ಪೆಟ್ಟಿಗೆ ಇದೆ, ಅದರೊಳಗಡೆ ನಾಣ್ಯ ಇದೆ, ನಗ ಇದೆ. ದೇಹ ಇದೆ, ಅದರ ಒಳಗಡೆ ಚೈತನ್ಯ ಇದೆ, ಆತ್ಮ ಚೈತನ್ಯ ಇದೆ. ಇದು ಅಧ್ಯಾತ್ಮ ಅಂತೇಳಿ ಅದನ್ನು ತಿಳ್ಕೊಳ್ಳುವಂಥದ್ದು. ಕರ್ಮ ಮಾಡುತ್ತಾ ಜ್ಞಾನದ ಮೂಲಕ ನಮ್ಮೊಳಗಿನ ಆತ್ಮವನ್ನು ತಿಳಿಯುತ್ತಾ ಮುಕ್ತಿ ಮಾರ್ಗವಾಗಿ ಪಯಣಿಸುವಂತಹ ಕ್ರಿಯೆ ಉಂಟಲ್ಲ, ಅದು ಅಧ್ಯಾತ್ಮ ಅಂತ ಹೇಳುವಂಥದ್ದು ಮಾರ್ಗ. ಮತ್ತು ಪುನಃ ನಮ್ಮೊಳಗೆ ಇತ್ತು ಜಗ ಅಂತೆ, ಜಗವೆಲ್ಲ ನಮ್ಮೊಳಗೆ ಇತ್ತು ಸರ್ವಜ್ಞ ಅಂತೇಳಿ ಎಲ್ಲ ಈ ವಚನಕಾರರು ಹೇಳಿದ್ದು ಅಲ್ಲಿಯೇ ಇದೆ. ಶಬ್ದದಲ್ಲಿ ಅದು ಪೂರ್ತಿ ಅದೇ ಆಗಿದೆ. ಏನೇ ಅಲ್ಲ, ಅದನ್ನು ಒಪ್ಪಿಕೊಳ್ಳುವುದಾದರೆ ಇದನ್ನು ಒಪ್ಪಿಕೊಳ್ಳಬೇಕು, ಇದನ್ನು ಒಪ್ಪಿಕೊಳ್ಳೋದು ಅದನ್ನು ಒಪ್ಪಿಕೊಳ್ಳಬೇಕು. ಆದರೆ ನಮ್ಮ ಅಹಂಕಾರ ಅಜ್ಞಾನಗಳು ನಮ್ಮಲ್ಲಿರುವಂಥ ಪ್ರೆಜುಡಿಸ್ ಬಿಡುವುದಿಲ್ಲ ಅಷ್ಟೇ. ಏನೇ ಇರಲಿ, ಅಧ್ಯಾತ್ಮ ಅಂದರೆ ಇಷ್ಟು. ದೇಹ ಇದೆ, ಅದರ ಒಳಗಡೆ ಇರುವ ಚೈತನ್ಯ, ಅದನ್ನು ತಿಳ್ಕೊಳ್ತಾ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಮಾಡುವ ಕರ್ಮ ಕ್ರಿಯೆಗಳಿಂದ ಬಂಧನಕ್ಕೊಳಗಾಗ್ತೇವೆ. ನಾವು ಪಾಶಕ್ಕೆ ಬಲಿ ಬೀಳುತ್ತೇವೆ. ಈ ಮನಸ್ಸು, ಅದನ್ನು ನಾವು ಮನಸ್ಸಿನ ಮೇಲೆ ಆರೋಪಿಸ್ಬೋದು. ಮನಸ್ಸು ಹೇಗಿತ್ತೆ ಅಂತ ಹೇಳಿದರೆ, ಮನಸ್ಸು ಹುಡುಕುತ್ತದೆ. ಅದು 3 ಲೆವೆಲ್ನಲ್ಲಿ ಕೆಲಸ ಮಾಡ್ತದೆ. ಮನಸ್ಸು ಒಂದು ಹುಡುಕಾಟ ಮಾಡ್ತದೆ, ಇನ್ನೊಂದು ನಿರಾಕರಣೆ ಮಾಡ್ತದೆ. ಒಂದು ಹುಡುಕಾಟ ಮಾಡ್ತದೆ ಮನಸ್ಸು, ಇನ್ನೊಂದು ನಿರಾಕರಣೆ ಮಾಡ್ತದೆ, 3ನೇದು ಸಂಗ್ರಹ ಮಾಡ್ತದೆ. ಈ 3 ಲೆವೆಲ್ನಲ್ಲಿ ಮನಸ್ಸು ಕೆಲಸ ಮಾಡುವಂಥದ್ದು ಹುಡುಕಾಟ. ಇದೆಲ್ಲ ಅದು ಅಂತೇಳಿ ಈ ಹುಡುಕಾಟದಲ್ಲಿ ನಾವು ಏನನ್ನು ಸಂಗ್ರಹಣೆ ಮಾಡೋದಕ್ಕೆ ಹೊರಡುತ್ತೇವೆ, ಅದು ಇರುವಂಥದ್ದು ವಿಷಯ. ಆ ಸಂಗ್ರಹಣೆ ಮಾಡುವ ಹಿನ್ನೆಲೆಯಲ್ಲಿ ನಿರಾಕರಣೆ ಭಾವವು ಬೆಳೀತದೆ ನಮಗೆ. ಏನು, ಸಂಗ್ರಹಣೆ ಕಡಿಮೆ ಆದರೆ, ಸಂಗ್ರಹಣೆಯಲ್ಲಿ ಇನ್ನೊಬ್ಬ ಸ್ಪರ್ಧಿ ಎದುರಾದರೆ, ಸಂಗ್ರಹಣೆಯಲ್ಲಿ ಇನ್ನೊಬ್ಬರು ಯಾರಾದರೂ ಅದನ್ನು ಅಪಹರಿಸಲ್ಪಟ್ಟರೆ ಅಥವಾ ಇನ್ನೊಬ್ಬರಿಗೆ ಪಾಲು ಕೊಡಬೇಕು ಅಂತ ಆದರೆ, ಈ ಸಂಗ್ರಹಣೆಯ ಮೇಲೆ ಇರುವಂತಹ ನಮ್ಮ ಮೋಹಗಳಿದೆಯಲ್ಲ, ಸ್ವೀಕರಣೆ ಮತ್ತು ನಿರಾಕರಣೆ ಆಲೋಚನೆಗಳಿದೆಯಲ್ಲ, ಆ ಮೂಲಕ ನಮ್ಮಲ್ಲಿ ಏನು ನಾವು ವಸ್ತು ರೂಪದಲ್ಲಿ ಸಂಗ್ರಹಿಸುತ್ತೇವೋ, ಸಂಗ್ರಹಿಸಿದ ದುಪ್ಪಟ್ಟು ಸಂಗ್ರಹಗಳು ನಮಗೆ ಕಾಯಿಲೆಗಳು ಶುರುವಾಗುತ್ತೆ. ಮನೋವ್ಯಾಧಿ ರೂಪದಲ್ಲಿ ಕಾಯಿಲೆಗಳು ಶುರುವಾಗ್ತದೆ. ಕಷ್ಟ ಮನಸ್ಸಿಗೆ, ಕಾಯಿಲೆ ದೇಹಕ್ಕೆ. ಇದು ಮನೋವಿಜ್ಞಾನಿ ಚಂದ್ರಶೇಖರ್ ಹೇಳಿದರು. ಹಾಗೆ ಕಷ್ಟ ಮನಸ್ಸಿಗೆ ನಾವು ಹುಡುಕಾಡಬೇಕು. ಇದಲ್ಲದಿದ್ದರೆ ಅದು ಸಂಗ್ರಹ, ಯಾವುದು ಸಂಗ್ರಹ?
ಯಾವುದನ್ನು ನಿರಾಕರಣೆ ಮಾಡಬೇಕು. ನಿರಾಕರಣೆ ಮಾಡುವುದರ ಮೂಲಕ ನಾನು ಹೆಚ್ಚು ರಿಲೀಫ್ ಯಾವುದರಲ್ಲಿ ಆಗ್ತದೆ, ವಿರಾಮ ಪಡಿತೇವೆ, ರಾತ್ರಿ ನಿದ್ರೆ ಬರ್ತದೆ ಯಾವುದರಲ್ಲಿ ಎನ್ನುವ ನಿರಾಕರಣ ಭಾವದೊಂದಿಗೆ ನಾವು ಸ್ಥಿರೀಕರಣಗೊಳ್ಳಬೇಕು. ಯಾವುದು ಹುಡುಕಬೇಕು ಎನ್ನುವ ಹಿನ್ನೆಲೆ ಅದುವೇ ಇರುವಂಥದ್ದು ಅಧ್ಯಾತ್ಮ ಅಂತ ಹೇಳಿ. ನಮಗೇನಾಗುತ್ತೆ ಅಂತ ಹೇಳಿದರೆ ಫಸ್ಟ್ ಬರುವುದರಲ್ಲೇ ಇರುವಂಥ ಹುಡುಕಾಟ. ಫಸ್ಟ್ ಬರೋದು ಶಾಲೆಯಲ್ಲಿ ಕೇಳಿ, ಈ ಶಾಲೆಗಿಂತ ಆ ಶಾಲೆಗಿಂತ ನನ್ನ ಶಾಲೆ ಫಸ್ಟ್ ಬರಬೇಕು, ಈ ವಿದ್ಯಾರ್ಥಿಗಳಿಗಿಂತ ಈ ವಿದ್ಯಾರ್ಥಿ ನೀನು ಫಸ್ಟ್ ಬರಬೇಕು, ಅವನಿಗಿಂತ ಇವನು ಫಸ್ಟ್ ಬರಬೇಕು, ಇವಳಿಗಿಂತ ಅವಳು ಫಸ್ಟ್ ಬರಬೇಕು. ಮನೆಯಲ್ಲಿ ಹೇಳುವುದು ಹಾಗೆ, ಅವನಿಗಿಂತ ಇವನು, ಇವನಿಗಿಂತ ಅವನು ಜಾಸ್ತಿ ಬರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಿರಾಕರಣೆ ಮತ್ತು ಹುಡುಕಾಟದಲ್ಲಿ ಒತ್ತಡಗಳನ್ನು ಸೃಷ್ಟಿಸುತ್ತಾ ನಮಗೆ ಹುಡುಕಾಟದ ಪ್ರವೃತ್ತಿಯನ್ನೇ ಮರೆಯುವ ಹಾಗೆ, ಚಿವುಟುವ ಹಾಗೆ, ಬೆಳವಣಿಗೆಯ ಸಿರಿ ಏನಿದೆ ಮಕ್ಕಳಲ್ಲಿ ಅದು ಇಲ್ಲದಾಗಿರುವಂತಹ ಪ್ರವೃತ್ತಿ ಮತ್ತು ವಾತಾವರಣ ಇವತ್ತಿನ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಈ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನೋಡಬೇಕಾದದ್ದು ಚಿಕ್ಕ ಮಗುವಿಗೂ ಬೆಳೆಸ್ಬೋದು. ಎಷ್ಟು ಸಿಕ್ಕಿದೆ ಸಂತೋಷ ಪಡಪ್ಪ, ಫಸ್ಟ್ ಬರಲಿ ತೊಂದರೆ ಇಲ್ಲ, ಇಷ್ಟು ಬಂದದ್ದೇ ಫಸ್ಟು ಅಂತ ಹೇಳ್ಬೋದಲ್ಲ. ಈ ಫಸ್ಟ್ ಎನ್ನುವುದು ಯಾವುದರಲ್ಲಿ, ಈ ಕಲಿಕೆ ಎನ್ನುವುದರಲ್ಲಿ ಫಸ್ಟ್ ಸೆಕೆಂಡ್ ಅಂತ ಇಲ್ಲ. ಅದು ಕಲಿಕೆ ಎನ್ನುವುದರಲ್ಲಿ ಎಲ್ಲರೂ ಫಸ್ಟ್ ಎಲ್ಲರೂ ಸೆಕೆಂಡೇ. ಒಂದು ವೃತ್ತಾಕಾರವಾಗಿ ನಿಂತಾಗ ನೀವು ಯಾರು ಮುಂದೆ ಯಾರು ಹಿಂದೆ ಅಂತೇಳಿ ಆಲೋಚನೆ ಮಾಡಿ. ವೃತ್ತಾಕಾರವಾಗಿ ನಿಲ್ಲಿಸಿದ್ದೇವೆ, ಅಲ್ಲಿ ಓಡ್ತಾ ಇದ್ದಾರೆ, ಅದರಲ್ಲಿ ಯಾರು ಮುಂದೆ ಯಾರು ಹಿಂದೆ ನೋಡಿದರೆ ಎಲ್ಲರೂ ಮುಂದೆ ಎಲ್ಲರೂ ಹಿಂದೆ. ಹಾಗಾಗಿ ಈ ಹುಡುಕಾಟದ ಹಿನ್ನೆಲೆಯಲ್ಲಿ ಮಗುವಿಗೆ ನೀನು ಯಾವಾಗಲೂ ಮುಂದೆ ಇರ್ತೀಯಪ್ಪ, ಹಾಗೆಂತೇಳಿ ಮುಂದೆ ಇರುವುದಿಲ್ಲ, ನೀನು ಹಿಂದೆ ಇರುತ್ತಿ, ನೋಡಿಕ ನಿನ್ನ ಒಳಗನ್ನು ನೋಡಿಕ, ಆಗ ತಿಳಿವಿನ ತೇವ ಉಂಟಾಗುತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಅಧ್ಯಾತ್ಮ ಇದೆ. ಅದಕ್ಕೆ ಹೇಳುವಂಥದ್ದು ದೇಹ ಎನ್ನುವಂಥದ್ದು ಕೇವಲ ಗೂಡು, ಅದನ್ನು ಭದ್ರಪಡಿಸುವುದಕ್ಕೆ ಸಂಗ್ರಹಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಆಲೋಚನೆಗಳು ಬೆಳೀತಾ ಹೋದಕ್ಕಿಂತ ನಿರಾಕರಣೆಯ ಸ್ವಭಾವದಲ್ಲಿ ಬಾಹ್ಯ ಭದ್ರತೆಯನ್ನು ಕಳಚುವ, ನಿರಾಕರಿಸುವ, ಬೆಳೆಸುವ ಹಿನ್ನೆಲೆಯಲ್ಲಿ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು ಎನ್ನುವಂತಹ ಮಾರ್ಗವನ್ನು ಅರ್ಜುನನ ಪ್ರಶ್ನೆಗೆ ಅನುಗುಣವಾಗಿ ಕೃಷ್ಣ ಇಲ್ಲಿ ಹೇಳುವಂಥದ್ದು. ಮೂರನೇದು ಅಧಿಭೂತ ಅಂದರೆ ಯಾವುದು? ನಮಗೆ ಭೂತಗಳ ಬಗ್ಗೆ ಗೊತ್ತು, ಇದು ಅಧಿಭೂತ ಯಾವುದು? ಎಲ್ಲ ಭೂತಗಳ ಮೊದಲಿನ ಭೂತವ ಶಿವುವಿನ ಭೂತವ? ಆ ಭೂತ ಇದು ಗೊತ್ತಲ್ಲ ಅಲ್ವಾ? ಆ ಭೂತ ನಮ್ಮಲ್ಲೇ ಉಂಟು, ನಮ್ಮೊಳಗಡೆ ಇದೆ. ಈ ಭೂತ ಭಯಂಕರದಲ್ಲಿದೆ. ಅಧಿಭೂತ ಅಂದರೆ ಈ ದೇಹ ಉಂಟಲ್ಲ, ಇದೊಂದು ಜಡ ದೇಹ ಅಂತ ತಿಳ್ಕೊಳ್ಳಿ. ಈ ದೇಹಕ್ಕೆ ಬೇಕಾಗುವ ಪದಾರ್ಥ ಉಂಟಲ್ಲ, ಇದು ದೇಹ ಉಳಿಬೇಕಲ್ಲ. ಯಾಕೆ? ಸಾಧನೆ ಮಾಡಬೇಕು, ಒಳಗಿನ ಅಧ್ಯಾತ್ಮದ ಮಾರ್ಗದಲ್ಲಿ ಪಯಣಿಸಬೇಕಲ್ಲ. ನಾವು ಅಂತಿಮವಾಗಿ ಅಕ್ಷರ ಬ್ರಹ್ಮವನ್ನು ನಾವು ಸೇರಬೇಕಲ್ಲ, ಆ ಬ್ರಹ್ಮ ಪದವಕ್ಕೆ ಸೇರಬೇಕು. ಸೇರುವ ಹಿನ್ನೆಲೆಯಲ್ಲಿ ಈ ದೇಹ ಎಲ್ಲದೇ ಹೋದರೆ ಸೇರುವುದು ಹೇಗೆ? ಅದನ್ನು ಪೋಷಿಸಬೇಕಲ್ಲ. ಆ ಜೀವರಿಗೆ ಬೇಕಾಗುವ ಅಂದರೆ ಜಡದೇಹಕ್ಕೆ ಬೇಕಾಗುವ ಪದಾರ್ಥಗಳು ಯಾವುದೆಲ್ಲ, ಅದನ್ನು ಪಂಚಭೂತಗಳು ಅಂತ ಕರೆಯುವುದು. ಈ ಭೂತ ಅದೇ, ಬೇರೆ ಭೂತ ಅಲ್ಲ, ಅದೇ ಭೂತ. ಆಯ್ತಾ? ಈ ಪಂಚಭೂತಗಳು ಅಗ್ನಿ, ನೀರು, ಭೂಮಿ, ವಾಯು, ಆಕಾಶ ಅಂತ ಈ 5 ಭೂತಗಳು. ಈ ಪಂಚಾಂಗಗಳು ಅಂತ ಹೇಳ್ತೇವಲ್ಲ, ಈ ಅಂಗಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ನಾಲಿಗೆ, ಹಾಗೆ ಇದು ಈ ಪಂಚಾಂಗಗಳು. ಅದಕ್ಕೆ ಈ ಪಂಚಭೂತಗಳು ಬೇಕು. ಈ ಪಂಚಭೂತಗಳು ನಾಶವಾಗುವ ವಸ್ತುಗಳಾಗಿರ್ತದೆ. ಈ ದೇಹವನ್ನು ಬಳಸಿಕೊಂಡು ಒಳಗಿನ ಅಧ್ಯಾತ್ಮ ವಿಕಾಸ ಆಗುವಂಥ ದೇಹಕ್ಕೆ ಬೇಕಾದಂತಹ ಈ ಅಂಶಗಳೇನಿದೆ ಅದನ್ನು ಅಧಿಭೂತ ಅಂತ ಕರೆಯುತ್ತಾರೆ. ಹಾಗಾಗಿ ದೇಹ ಬೆಳೆಸುವಂಥದ್ದು ಅಂತ ಅರ್ಥ ಅಲ್ಲ. ಇಲ್ಲಿ ದೇಹ ಬೆಳೆಸುವಂಥದ್ದು ಅಂತ ಅಲ್ಲ. ಅಧ್ಯಾತ್ಮ ಸಾಧನೆಯಲ್ಲಿ ಈ ದೇಹವನ್ನು ಬಳಸಿಕೊಂಡು ನಾನು ಸಾಧನೆ ಮಾಡಬೇಕು. ಅದಕ್ಕಾಗಿ ನಾನು ದೇಹ ಬೆಳೆಸುವುದಲ್ಲ, ದೇಹವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪಂಚಭೂತಗಳನ್ನು ನಾನು ಸ್ವೀಕರಿಸಬೇಕು. ಅದು ನನಗೆ ಬೇಕು ಅಂತ ನೋಡಿ. ಅದೆಲ್ಲ ನಾಶ ಆಗ್ತದೆ, ದೇಹ ನಾಶ ಆಗ್ತದೆ, ಪಂಚಭೂತಗಳು ಅದು ಅಲ್ಲೇ ಇರ್ತದೆ, ನಾಶ ಆಗುವುದಿಲ್ಲ. ನಾಶ ಆಗದಂತಹ ಆ ಪ್ರಕೃತಿಯಲ್ಲಿ ಇರುವಂತಹ ಪುರುಷಾರ್ಥ ಅಂತೇಳಿ
ಪುರು ಅಂದರೆ ಪುರುಷರನ್ನ ಅರ್ಥದಲ್ಲೆಲ್ಲ, ಅದು ದೇಹ ಎನ್ನುವ ಅರ್ಥದಲ್ಲಿ ಬರುವಂಥದ್ದು. ಇರಲಿ, ಈ ಪಂಚಭೂತಗಳನ್ನು ಪದಾರ್ಥಗಳನ್ನು ಸೇರಿಸಿಕೊಂಡು ಅಥವಾ ಸ್ವೀಕರಿಸಿಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕು. ಯಾವಾಗ ನಾವು ದೇಹನಿಷ್ಠ ಸಂಸ್ಕೃತಿಗೆ ನಾವು ಹೆಚ್ಚು ಕೇಂದ್ರೀಕರಿಸುತ್ತೇವೋ ನಮ್ಮ ಮನಸ್ಸನ್ನು, ಅವಾಗ ಅಧ್ಯಾತ್ಮ ಸಾಧನ ಆಗುವುದಿಲ್ಲ. ಗುರುಮಠದಲ್ಲಿ ಕಲಿತಾ ಇದ್ದಂತೆ ಒಬ್ಬ ಶಿಷ್ಯ ಕಲಿತಾ ಇರುವಾಗ ಗುರುಗಳು ಯಾವಾಗಲೂ ಊಟಕ್ಕಾಗುವ ತುಪ್ಪ ಹಾಕೋದು, ಇವರು ತಿನ್ನೋದು, ಅಧ್ಯಯನ ಮಾಡೋದು. ಈಗ ಅಧ್ಯಯನ ನಡೀತಾ ಇದ್ದ ಕೊನೆಯ ಒಬ್ಬ ಶಿಷ್ಯರಿದ್ದೆ, ಗುರುಗಳೇ ಬನ್ನಿ, ನೀವು ತುಪ್ಪ ಹಾಕಿದ್ದೀರಿ, ಅದು ವಾಸನೆ ಬರ್ತದೆ ಅಂತ ಹೇಳಿದರು. ಶಿಷ್ಯ, ತುಪ್ಪ ವಾಸನೆ ಬರ್ತದೆ. ಆಗ ಗುರು ಹೇಳಿದಂತೆ, ನೀನು ಕಲಿತಾ ಇಲ್ಲ, ನೀನು ತಿನ್ನಲಿಕ್ಕೆ ಬರಬೇಕಲ್ವ, ನೀನು ಹೋಗಿ ಬಾ, ಇಲ್ಲಿ ಇರಬೇಡ ಮಠದಲ್ಲಿ, ನೀನು ಕಲೀಲೇ ಇಲ್ಲ, ನೀನು ಇಷ್ಟರಿಗೆ ನಿನಗೆ ವಾಸನೆ ಬರಲಿಲ್ಲ. ನಾನು 5-6 ವರ್ಷದಿಂದ ವಾಸನೆ ಬರೋ ತುಪ್ಪವನ್ನೇ ಹಾಕಿದ್ದೀನಿ ತಿನ್ನಲಿಕ್ಕೆ, ಅಷ್ಟರಲ್ಲಿ ನೀನು ಅದು ವಾಸನೆ ಬರಲಿಲ್ಲ, ಈಗ ಯಾಕೆ ಬಂದದ್ದು? ನೀನು ಕಲ್ತದೆಲ್ಲ ಅರ್ಥ ಹೋಗುತ್ತ. ಅದರ ಅರ್ಥ ಏನು ಅಂತ ಹೇಳಿದರೆ, ತಿನ್ನುವವನಿಗೆ ಗೊತ್ತಾಗೋದು ಇದು ಸರಿ ಇಲ್ಲ ಅಂತ, ಇದು ಉಪ್ಪು ಕಮ್ಮಿ ಇದೆ, ಇದು ನೀರು ಜಾಸ್ತಿ ಆಗಿದೆ, ಇದು ಬಡಿಸಿದ್ದು ಸ್ಲೋ ಆಯಿತು, ಎಂಥದ್ದು ಇದು ಈಗೆಲ್ಲ ಇನ್ನೊಂದು ಸಿಟ್ಟು ಇರಬೇಕಾಗಿತ್ತು, ಮಜ್ಜಿಗೆ ನೀರಾಗಿದೆ, ಎಲ್ಲ ದಕ್ಷಿಣ 10 ರೂಪಾಯಿ ಕೊಟ್ಟು, ಈ ಥರದ ಲೋಪಗಳು ಬರ್ತವೆ. ಯಾಕೆಂತ ಹೇಳಿದರೆ ನನಗೆ ತಿನ್ನಲಿಕ್ಕೆ ಬಂದದ್ದು, ನಾವು ದೇಹನಿಷ್ಠ ಸಂಸ್ಕೃತಿಯನ್ನು ಪೋಷಿಸುವಂಥದ್ದು ಅದಲ್ಲ. ಅಧ್ಯಾತ್ಮ ದೃಷ್ಟಿಯಲ್ಲಿ ನಾವು ಒಂದನ್ನು ಸ್ವೀಕರಿಸಿದರೆ ಮಾನಸಿಕವಾಗಿ ಸ್ವೀಕರಿಸಿದರೆ ಆಗ ನಾವು ನಿರಾಕರಣೆಯನ್ನು ಮಾಡ್ತೇವೆ. ಏನು? ದೇಹನಿಷ್ಠವಾದಂತಹ, ದೇಹ ಬೆಳೆಸುವಂತಹ, ನಾಶವಾಗುವಂತಹ ವಿಷಯಕ್ಕಿಂತಲೂ ಹೆಚ್ಚು ನಾವು ಪೋಷಿಸಬೇಕಾದಂತಹ ಮೌಲ್ಯ ಏನು ಅಂತ ಕಂಡುಕೊಳ್ತೇವೆ. ಅದು ಸಂಗ್ರಹಣೆ ಆಗಬೇಕು ಅಂತ ಹೇಳಿ. ಹಾಗಾಗಿ ಮಕ್ಕಳಿಗೆ ನಾವು ಏನನ್ನು ಪೋಷಿಸುತ್ತೇವೆ, ಮಕ್ಕಳಿಂದಲೇ, ಮಕ್ಕಳ ಆ ಬೆಳವಣಿಗೆ ಹಂತದಲ್ಲೇ ನಾವು ಅವರಿಗೆ ಇಂಜೆಕ್ಷನ್ ಕೊಡಬೇಕು. ನಾವು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡೋದಲ್ಲ, ಅದು ಕೊಡಿ, ಅವರ ಇಷ್ಟ ಇದ್ದಾರೆ, ಅವ್ರು ಕೊಡ್ತಾರೆ ಭಾಷೆಗೆ. ಅದು ನಿಮಗೆ 15 ದಿವಸಕ್ಕೊಮ್ಮೆ, ತಿಂಗಳಿಗೆ 6 ತಿಂಗಳಿಗೆ ಕಡ್ಡಾಯ ಕೊಡಬೇಕು, ಇಲ್ಲದೇ ತೊಂದರೆ ಉಂಟು ನಿಮ್ಮ ಮಗುವಿಗೆ ಅಂತ ಹೇಳ್ತಾರೆ. ಅದು ಇಲ್ಲಪ್ಪ ಕೊಡುವ ನಿಜಕ್ಕೂ ಇಂಜೆಕ್ಷನ್. ಅದಕ್ಕಿಂತ ಪ್ರಮುಖವಾದದ್ದು ಮಿದುಳಿಗೆ ಕೊಡುವ ಇಂಜೆಕ್ಷನ್. ಆ ಮಿದುಳಿಗೆ ಕೊಡುವ ಇಂಜೆಕ್ಷನ್ನ ಹಿನ್ನೆಲೆಯಲ್ಲಿ ಅಧ್ಯಾತ್ಮ ಅನಂತರದ್ದು ಅಧಿಭೂತ ಸಂಗತಿಗಳು ಬರ್ತದೆ. ಅಧಿಭೂತದಲ್ಲಿ ಭೂತವನ್ನು ಪೋಷಿಸಿದರೆ ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅಧಿಭೂತ ಎನ್ನುವ ಹಿನ್ನೆಲೆಯಲ್ಲಿ ಈ ಪಂಚಭೂತಗಳೇನೆ ಅದು ನನ್ನ ಅಧ್ಯಾತ್ಮ ಶಕ್ತಿಯನ್ನು ಬೆಳೆಸಬೇಕು ಎನ್ನುವಂಥ ಲೋಕ ದೃಷ್ಟಿ, ದಿವ್ಯ ದೃಷ್ಟಿ ಇರಬೇಕು. ದಿವ್ಯ ದೃಷ್ಟಿ ಇರಬೇಕು. 2 ದೃಷ್ಟಿ ಇದೆ, ಒಂದು ದಿವ್ಯ ದೃಷ್ಟಿ, ಇನ್ನೊಂದು ಭವ್ಯ ದೃಷ್ಟಿ. ಭವ್ಯ ದೃಷ್ಟಿ ಅಂತ ಹೇಳಿದರೆ ಈ ನೆಲಕ್ಕೆ ಸಂಬಂಧಪಟ್ಟ, ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಭವದ ಪರಿಭವಗಳು ಬರುವುದೇ ಆಗಲಿ ಭವ್ಯ ದೃಷ್ಟಿಯಲ್ಲಿ ಮಾತ್ರ ನಾವು ಬದುಕಿದೆ. ದಿವ್ಯ ದೃಷ್ಟಿ ಇದ್ದರೆ ಅದು ಒಳಗಿನ ಅಧ್ಯಾತ್ಮ ಶಕ್ತಿ ವಿಕಾಸವಾಗುತ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಈ ಪಂಚಭೂತಗಳ ಬಗ್ಗೆ ಉಲ್ಲೇಖಿಸ್ತಾನೆ ದೇವರು. 4ನೇ ಪಾಯಿಂಟ್ ಅವನು ಅಧಿದೈವ ಅಂದರೆ ಏನು? ಅಧಿದೈವ ಅಂದರೆ ಮತ್ತೆ ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ಪ್ರತಿಯೊಂದು ಅಧ್ಯಾಯ ಇನ್ನೊಂದು ಅಧ್ಯಾಯದ ಮುಂದುವರಿಕೆ ಭಾಗವಾಗಿ ಇರುವಂಥದ್ದು. ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ ಹೇಳಿದರೆ ಅದು ಮುಂದುವರಿಕೆಯ ಭಾಗವಾಗಿದೆ. ಕಂಟಿನ್ಯೂಯೇಷನ್ ಸಿಸ್ಟಮ್ನಲ್ಲಿ ಇರೋದು, ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಇಲ್ಲ. ಅದು ನೀವು ಅಪಾಯ ಇವತ್ತಿನ ಶಿಕ್ಷಣದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಶಿಕ್ಷಣದಲ್ಲಿ ಇರೋದು. ಮಗುವಿಗೆ ಮನೆಯಲ್ಲಿ ನಾವು ಹೇಳಿಕೊಟ್ಟ ಸಂಸ್ಕಾರ, ಅಧ್ಯಾತ್ಮ ಮೌಲ್ಯಗಳೆಲ್ಲವೂ ಕೂಡ ಅದು ನಿರಂತರ ದೃಷ್ಟಿಕೋನದಲ್ಲಿ ಶಾಲೆಯಲ್ಲೂ ಪೋಷಿಸಲ್ಪಟ್ಟರೆ ಅಥವಾ ಅದು ಸರಿ ಅಂತ ಹೇಳಿ ಪೋಷಿಸುವಂಥ ದೃಷ್ಟಿ ಬೆಳೆಸುವ ಶಿಕ್ಷಣ ಅಲ್ಲಿ ಸಿಕ್ಕಿದರೆ ಅದು ಕಂಟಿನ್ಯೂಯೇಷನ್ ಸಿಸ್ಟಮ್ ಆಗುತ್ತೆ. ಇಲ್ಲಿನ ಟ್ರಾನ್ಸ್ಫಾರ್ಮೇಷನ್. ಚಟ್ಟಿಯಲ್ಲಿ ಗಿಡ ನೆಟ್ಟಾಗುತ್ತೆ. ಶ್ರೀಧರಭಟ್ಟ ಮನೆಯಿಂದ ಒಂದು ಗಿಡವನ್ನು ತರುವುದು, ಚಟ್ಟಿಯಿಂದ ಕಿತ್ತು ತರುವುದು, ನನ್ನ ಮನೆಯಲ್ಲಿ ಚಟ್ಟಿಯಲ್ಲಿ ನಡುವುದು. ಇದು ಟ್ರಾನ್ಸ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ. ಈ ಚಟ್ಟಿಯ ಒಳಗಿನದ್ದೇ ಬ್ರಹ್ಮಾಂಡ ಆಗುವುದೇ ಹೊರತು ಶ್ರೀಧರಭಟ್ಟರ ಮನೆಯಲ್ಲಿರುವ ಚಟ್ಟಿಯ ರುಚಿ ಇಲ್ಲ. ಮತ್ತೆ ಅದು ಚಟ್ಟಿ ಹೋಯ್ತದೆ, ಚಟ್ಟಿ ಮಣ್ಣಾಗಿದೆ. ಹಾಗಾಗಿ ಯೋಚನೆ ಮಾಡಬೇಕಾದ ಒಂದು ಮುಂದುವರಿದ ಕಲಿಕೆಯ ಶಿಕ್ಷಣ ಅಂತ ಮಾಡಿದ್ದೇವೆ ಮೊದಲು 2000 ಇಸವಿಯಲ್ಲಿ.
ನಿರಂತರ ಶಿಕ್ಷಣದಲ್ಲಿ ಮುಂದುವರಿಕಾಗಾರಿಕೆ ಅಂತೇಳಿ ನಾವು ಸಾಕ್ಷರತಾ ಆಂದೋಲನದ ನಂತರಕ್ಕೆ ನನ್ನ ಮುಂದುವರಿಕಾ ಕಲಿಕಾ ಆಂದೋಲನ ಅಲ್ಲ ಒಂದಿದ್ದರೆ ಹೌದು ಮುಂದುವರಿಕಾ ಕಲಿಕಾ ಶಿಕ್ಷಣ ಅಂತ ಒಂದು ಮುಂದುವರಿಕಾ ಕಲಿಕಾ ಹಿಂದಿನ ಕಲಿಕೆಯಲ್ಲಿ ಏನಿದೆ ಅದನ್ನು ಸ್ಥಿರೀಕರಿಸುತ್ತಾ ಪ್ರಸ್ತುತ ಕಾಲಮಾನದಲ್ಲಿ ಹೇಗೆ ನಾನು ವ್ಯವಹರಿಸಬೇಕು ಎನ್ನುವುದರ ವಿಕಸಿತ ರೂಪವೇ ಮುಂದುವರಿಕಾ ಶಿಕ್ಷಣ. ಇದು ವಿಕಸಿತ ಆಗುವುದೇ ಇಲ್ಲ ನಮ್ಮ ಶಾಲೆಗಳಲ್ಲಿ. ಇದು ಚಟ್ನಿಯಲ್ಲಿ ಗಿಡಮಿಟ್ಟಾಗೆ ಮಗುವನ್ನು ಬೆಳೆಸುವುದು ಅಷ್ಟೇ. ಒಂದು ಸುರಂಗ ಮಾರ್ಗದಲ್ಲಿ ಮಗುವನ್ನು ಕಳಿಸಿದಾಗ ಆಚೀಚೆ ನೋಡಲಿಕ್ಕೆ ಓನ್ಲಿ ಮಾರ್ಕ್ಸ್, ಓನ್ಲಿ ಫಸ್ಟ್ ಕ್ಲಾಸ್, ಓನ್ಲಿ ಹೈಯೆಸ್ಟ್ ರಿಸಲ್ಟ್, ಇಷ್ಟು ಮಾತ್ರ ಒಂದು ಸುರಂಗ ದರ್ಶನದ ಶಿಕ್ಷಣ ಕೊಟ್ಟರೆ ಭೂತವಾಗಿ ಇವನೇ ಮಗುವೆ ನಾಡಿದ್ದು ಅಪ್ಪ ಅಮ್ಮನಿಗೆ ಕಾಡಲಿಕ್ಕೆ ಶುರು ಮಾಡ್ತಾನೆ. ಅವರಿಗೆ ಗೊತ್ತಾಗಲ್ಲ ಈಗ ಅಧ್ಯಾತ್ಮ ಮಾಡ್ಕೋಯ್ತು ಮಾರಾಟ, ಬರೀ ಭೂತ ಮಾತ್ರ ಉಳಿಯುತ್ತಾರೆ. ಹಾಗಾಗಿ ಅಧಿಭೂತ ಆಮೇಲೆ ಅಧಿದೈವ ಅಂದರೆ ದೇಹವನ್ನೇ ಬಳಸಿಕೊಂಡು ದೇಹದಲ್ಲೇ ಇರುವಂತಹ ಶಕ್ತಿಗಳುಂಟಲ್ಲ, ಇಂದ್ರಿಯ ಶಕ್ತಿಗಳು ಅಂತ ಹೇಳೋದು. ಕಣ್ಣು ಕಿವಿ ಮೂಗು ನಾಲಿಗೆ ಕರ್ಣ ಇಂದ್ರಿಯ ಶಕ್ತಿಗಳು. ಇಂದ್ರಿಯಗಳ ಶಕ್ತಿ ಉಂಟ. ಶಕ್ತಿ ಎನ್ನುವುದು ಆ ಇಂದ್ರಿಯಗಳ ಒಳಗಿರುವಂತಹ ವಿಶೇಷವಾದದ್ದು ಮೌಲ್ಯ, ಅಧ್ಯಾತ್ಮ ದೃಷ್ಟಿ. ಆ ಇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಶಕ್ತಿಗಳುಂಟಂತೆ ದೇವತೆಗಳು, ದೇವರುಗಳು. ಅದು ಅಧಿದೈವ, ಅದು ಅಧಿದೈವ. ಇನ್ನೊಮ್ಮೆ ಹೇಳುವುದಾದರೆ ದೇಹವನ್ನು ಬೆಳೆಸಿಕೊಂಡು ಇಂದ್ರಿಯಗಳಿದೆ. ಕಣ್ಣು ಮೂಗು ಕೈ ಕಾಲು ಚರ್ಮ ಪಂಚ ಅಂಗಗಳು. ಈ ಪಂಚಾಂಗಗಳು ಅದು ಶಕ್ತಿ, ಅದು ಇಂದ್ರಿಯ ಶಕ್ತಿ ಅಂತ ಹೇಳುದು. ಈ ಕಣ್ಣಿಗೆ ಶಕ್ತಿ ಕೊಟ್ಟದ್ದು ಯಾರು? ಕಿವಿಗೆ ಕೇಳುವ ಶಕ್ತಿ ಎಲ್ಲಿಂದ ಬಂತು? ಚರ್ಮಕ್ಕೆ ಈ ಸ್ಪರ್ಶಿಸಿದಾಗ ಏನೋ ಸ್ಪರ್ಶಿಸುತ್ತಾ ಇದ್ದೇನೆ ಎನ್ನುವಂತಹ ಅರಿವು ಮೂಡುವುದು ಹೇಗೆ? ಅದು ಅಂತಚಕ್ಷು, ಜ್ಞಾನಚಕ್ಷು. ಆ ಶಕ್ತಿ ಏನಿದೆ ಅದು ತಿಳ್ಕೊಳ್ಬೇಕು ಅಂತೇಳಿ. ಅದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಆ ಶಕ್ತಿಯೇ ಅಧಿದೈವ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾನು ನೋಡಿದೆ ಅಂತ ಹೇಳ್ತೇನೆ. ನೋಡಿದೆ ಅಲ್ವಾ, ಅದು ನಾನು ನೋಡುವುದು ಅಂತ. ನೋಡುವುದಕ್ಕೆ ಕಾರಣವಾಗುವ ಶಕ್ತಿ ನನ್ನೆಲ್ಲ ಒಳಗೆ ಉಂಟು. ಆ ಶಕ್ತಿ ಒಳಗೆ ಇಲ್ಲದೆ ಹೋದರೆ ಆ ದೈವ ದೇವರೇ ನೀನು ನನಗೆ ಕೊಡದೇ ಹೋದರೆ, ಆ ಶಕ್ತಿ ಕೊಡದೆ ಹೋದರೆ ನಾನು ಕಾಣುವುದು ಹೇಗೆ ನಿನ್ನನ್ನು? ಹಾಗೆ ಇಂದ್ರಿಯ ಮೂಲಕ ಕಾಣುವ ಚಲಿಸುವ ವಸ್ತುಗಳು ಜಡತ್ವದ್ದಿರಬಹುದು, ಜೀವತ್ವದ್ದೇ ಇರಬಹುದು. ಈ ವಸ್ತು ಪ್ರಪಂಚವನ್ನು ನೋಡುವುದು ನಾವು. ಆ ನೋಡುವಾಗ ನಮಗೆ ಕಾಣಬೇಕು ಅಂತ ಅನ್ನಿಸುವಂತಹ ಒಂದು ಚಿಂತನೆ ಬರ್ತದಲ್ಲ, ಚಿಂತನೆ ಅದೊಂದು ಶಕ್ತಿ. ಅದನ್ನು ಅಧಿದೈವ ಅಂತ ಹೇಳ್ತಾರೆ. ಹಾಗಾಗಿ ಇಂದ್ರಿಯ ನಿಗ್ರಹಿಸಬೇಕು ಅಂತ ಹೇಳಿದ್ರೆ ಇಂದ್ರಿಯನ್ನು ನಿಗ್ರಹಿಸುವ ಅವಶ್ಯಕತೆ ಇಲ್ಲ. ಇಂದ್ರಿಯವನ್ನು ಮ್ಯಾನೇಜ್ ಮಾಡಬೇಕು. ಎಲ್ಲಿ ಇಂದ್ರಿಯವನ್ನು ಮ್ಯಾನೇಜ್ ಮಾಡಕ್ಕೆ, ಇಂದ್ರಿಯಕ್ಕೆ ನಾವು ಒತ್ತು ಕೊಟ್ಟು ಪೋಷಿಸಲಿಕ್ಕೆ ಹೊರಟ್ರೆ ಈ ಅಧಿಭೂತ ನಮ್ಮೊಳಗಡೆ ವಾಸವಾಗಿರುವ ಶಕ್ತಿ ನಷ್ಟವಾಗುತ್ತದೆ. ನಷ್ಟವಾಗುವಾಗ ನಮಗೆ ಅಧ್ಯಾತ್ಮ ಮೌಲ್ಯ ಸಿಕ್ಕುವುದಿಲ್ಲ ಅಂತ. ಆಗ ನೀವು ಬ್ರಹ್ಮತ್ವಕ್ಕೆ ಹೋಗುವುದು ಹೇಗೆ? ಬ್ರಹ್ಮತ್ವಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಹಾಗಾಗಿ ಆ ಬ್ರಹ್ಮಜ್ಞಾನ ಪಡೆದುಕೊಳ್ಳಬೇಕಾದರೆ ಈ ಹಂತ ಹಂತವಾಗಿ ಇರುವಂತಹ ಹೊರಗಿನ ನಮ್ಮ ನೋಟಕ್ಕೆ ಗೋಚರವಾಗುವ ಸಂಗತಿಯ ಒಳಗಡೆ ಇರುವಂತಹ ಕಾಣುವ ಅನೇಕ ಶಕ್ತಿಗಳಿದೆ. ಆ ಕಾಣುವ ಶಕ್ತಿಗಳನ್ನು ಕಾಣುವ ದೃಷ್ಟಿ ಕೊಡು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅಧಿದೈವ ಅಂತ ಹೇಳ್ತಾರೆ. ಕಣ್ಣಿಗೆ ಶಕ್ತಿ ಕೊಟ್ಟದ್ದು, ಕಣ್ಣಿನಲ್ಲಿ ಶಕ್ತಿ ಇದೆ, ಚಿಕಿತ್ಸೆ ಕೊಡ್ತೇವೆ, ಸರಿಯಾಗ್ತದೆ. ಆ ಚಿಕಿತ್ಸೆ ಕೊಟ್ಟು ಸರಿಯಾದದ್ದು ಸರಿಯೇ. ಆದರೆ ಆ ಶಕ್ತಿ ಎನ್ನುವುದು ನಷ್ಟವಾಯಿತು ಅಥವಾ ಅದು ಹೆಚ್ಚು ಪುಷ್ಟವಾಯಿತು ಎನ್ನುವ ಹಿನ್ನೆಲೆಯಲ್ಲಿ ಇದ್ದರೆ ಅದು ಕೇವಲ ಕಣ್ಣು ಸ್ಪಷ್ಟವಾಯಿತು ಎನ್ನುವುದು ಒಂದು ದೃಷ್ಟಿಯಾದರೆ, ನನಗೆ ಆಲೋಚನಾ ಶಕ್ತಿ ಬೆಳೆಯಿತು, ನನ್ನ ಅಂತಃಚಕ್ಷು ಜಾಗೃತವಾಗುತ್ತಾ ಇದೆ ಎನ್ನುವುದು ನಮಗೆ ಆಲೋಚನೆ ಬಂದರೆ ಅದು ಅಧಿದೈವಕ್ಕೆ ಸಂಬಂಧಪಟ್ಟು ಅದು ಮುಂದುವರಿತಾ ಆಧ್ಯಾತ್ಮ ಆಗ್ತದೆ ಅಂತ ಇವ ಹೇಳುವಂಥದ್ದು. ಮುಂದಕ್ಕೆ ಹೋಗುವ ಅಧಿಯಜ್ಞ ಅಂದರೆ ಏನು? 5 ಗಂಟೆಗೆ ನಿಲ್ಲಿಸ್ತೇನೆ.
5 ನಿಮಿಷ. ಅಧಿಯಜ್ಞ, ಇನ್ನು 3 ಪಾಯಿಂಟ್ಗಳಿದೆ, ಇಲ್ಲಿಗೆ ಮುಗಿತದೆ. ಅಧಿಯಜ್ಞ, ನಾವು ಮಾಡುವ ಎಲ್ಲ ಕರ್ಮಗಳು ಅಂದರೆ ಕೆಲಸಗಳು ಉಂಟಲ್ಲ, ಅದನ್ನು ಯಾರೋ ಒಬ್ಬ ಸ್ವೀಕರಿಸ್ತಾನೆ. ನಾವು ಮಾಡೋ ಕೆಲಸಗಳು ಉಂಟಲ್ಲ, ಅದು ಸ್ವೀಕರಿಸ್ತಾನೆ. ಆ ಸ್ವೀಕರಿಸುವವನೇ ಅಧಿಯಜ್ಞ. ಹಾಗಾಗಿ ನಾವು ಏನೇ ಕೆಲಸ ಮಾಡಿ ಸ್ವೀಕರಿಸುವ ಒಬ್ಬ ಇದ್ದಾನೆ, ಅವನಿಗೆ ಅರ್ಪಿತ ಅಂತ ಮಾಡಬೇಕು. ದೇವರಿಗೆ ಅರ್ಪಿತ ಅಂತ ಮಾಡಿದರೆ ದೇವರು ಸ್ವೀಕರಿಸಬೇಕಲ್ಲ. ಸ್ವೀಕರಿಸಬೇಕಾದ್ರೆ ಏನು ಮಾಡಬಾರ್ದು? ಆ ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಹುಡುಕುತ್ತಾ ಸರಿಯಾದದ್ದನ್ನು ಮಾಡ್ತಾ ಮತ್ತೆ ಕರ್ಮಲೇಪ ಇಲ್ಲದ ಹಾಗೆ ನಾವು ಮುಂದಿನ ಶಕ್ತಿಗೆ ಹೋಗಬೇಕಲ್ಲ ಜ್ಞಾನ ಮೂಲಕ. ಅಂತಹ ಅಧಿಯಜ್ಞ ನಾವು ಆಗಬೇಕು ಅಂತ ಹೇಳ್ತಾರೆ. ಅಂತಃಚಕ್ಷುವಿನ ಮೂಲಕ ಅಧಿಯಜ್ಞವನ್ನು ಕಾಣುವ ಮೂಲಕ ಅದಕ್ಕೆ ನಿರಂತರ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಿರಂತರ ಸ್ಮರಣೆ ಮಾಡಬೇಕು ಅಂತ ನಿರಂತರ ಸ್ಮರಣೆ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಹಾಗೆ. ಇದು ಒಂದು ವಿಷಯ. ಈ 6ನೇ ಪಾಯಿಂಟ್ ಸೃಷ್ಟಿ ಕರ್ಮ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದೆ. ಕರ್ಮ ನಾವು ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಹೇಳ್ತೇವೆ ನಾವು. ಕರ್ಮ ಅಂದರೆ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸವೇ ಇರಬಹುದು, ಅಥವಾ ಹೊಟ್ಟೆ ತುಂಬಿದ ಮೇಲೆ ಮಾಡುವ ಕೆಲಸಗಳೇ ಇರಬಹುದು. ಯಾವುದೇ ಕೆಲಸ ಕಾರ್ಯಗಳಿರಬಹುದು, ಆ ಕರ್ಮದಲ್ಲಿ ದೇವರ ಸಾಮೀಪ್ಯಕ್ಕೆ ಹೋಗ್ತದ ಅಂತ ಅಷ್ಟೇ ಇರುವುದು. ಸಾನ್ನಿಧ್ಯಕ್ಕೆ ಹೋಗುವಂಥದ್ದು ಅಂದರೆ ಹತ್ತಿರ ಇರುವುದು, ಸಾಮೀಪ್ಯದಲ್ಲಿ ಇರುವುದು. ಸಾರೂಪ್ಯ, ಸಾಹಿತ್ಯ, ಇದು ಬೇರೆ ಬೇರೆ ಪದಗಳು. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವು ದೇವರ ಹತ್ತಿರ ಹೋದೆವು ಅಂತ ಹೇಳಿದ್ರೆ ಅದಲ್ಲ. ಅದು ದೇವಸ್ಥಾನಕ್ಕೆ ಹೋದರೆ ನಾವು ಸಾನ್ನಿಧ್ಯಕ್ಕೆ ಹೋಗಿದ್ದೇವೆ ಅಷ್ಟೇ. ಸಾನ್ನಿಧ್ಯದಲ್ಲಿ ಇದ್ದು ಎಷ್ಟು ದೇವರ ಹತ್ತಿರ ಹೋಗ್ತೇವೆ ನಾವು. ದೇವರ ನಾಮಸ್ಮರಣೆಯ ಮೂಲಕ, ದೇವರ ಸೇವೆಯ ಮೂಲಕ ನಾವು ದೇವರ ಗುಣವನ್ನು ಎಷ್ಟು ನಾವು ಪಡ್ಕೊಳ್ತೇವೆ, ಸಾರೂಪ್ಯ ರೂಪವನ್ನು ಪಡ್ಕೊಳ್ತೇವೆ. ದೇವರ ಹಾಗೆ ಆಗೋದು, ದೇವರೇ ಆಗೋಗ್ತಾರೆ, ದೇವರೇ ಆದರೆ ಸಾಹಿತ್ಯ ಇದೆ. ಹಾಗೆ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟು ಅಧ್ಯಾತ್ಮ ಮೌಲ್ಯ ಇರುವುದು. ಹಾಗಾಗಿ ಲೌಕಿಕವಾದ ಧರ್ಮದಲ್ಲಿ ಒಂದು ಅಧ್ಯಾತ್ಮ ಪೋಷಣೆ ಮಾಡುವ ದೃಷ್ಟಿ ಬೆಳೆಸಿಕೊಳ್ಳಿ ಅಷ್ಟೇ. ಇಷ್ಟು ಹೇಳೋದು. ಉಪದ್ರ ಆಗದಿದ್ದು ತೊಂದರೆ ಇಲ್ಲ, ಉಪಕಾರ ಆಗದಿದ್ದು ಉಪದ್ರ ಆಗೋದು ಬೇಡ ನಮ್ಮ ಕೆಲಸದಿಂದ ಅಂತಿದೆ ಅಷ್ಟೇ ಇರುವಂಥದ್ದು. ಕೊನೆಯಲ್ಲಿ ಬರುವ ಅಧ್ಯಾತ್ಮ ಅಂದರೆ ಅಷ್ಟೇ, ಉಪದ್ರ ಆಗದಿದ್ದರೆ ಸಾಕು, ಉಪಕಾರ ಆಗದಿದ್ದರೆ ಪರವಾಗಿಲ್ಲ ಅಂತ. ಹಾಗಾಗಿ ಅದು ನಾನು ಇವಾಗ ದೇವರು ಹೇಳಿದ ಅಧಿಯಜ್ಞ ಅಂತ ಹೇಳುವಂಥದ್ದು. ಹೀಗೆ ಅಧಿಯಜ್ಞದಲ್ಲಿ ಬೆಳೀತಾರೆ. ಮುಂದಕ್ಕೆ 7ನೇದು ದೇವರ ಸ್ವರೂಪವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾರೆ. ದೇವರ ಸ್ವರೂಪ ಅಂದರೆ ಏನು, ವೈಭವ ಅಂದರೆ ಏನು ಅಂತ ಪ್ರಶ್ನೆ ಅವನದ್ದು. ಅದಕ್ಕೆ ಸಂಬಂಧಪಟ್ಟ ಪದ್ಯಗಳಿವೆ. ಕವಿಂ ಪುರಾಣ ಅನುಶಾಸಿತಾರಂ. ದೇವರ ಸ್ವರೂಪ ಹೇಗೆ? ಕವಿಂ ಪುರಾಣ ಅನುಶಾಸಿತಾರಂ ಅಣೋಹ ಅಣೀಯಾಂ ಅನುಸ್ಮರೇ ಯಸ್ಸವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳ್ತಾರೆ. ಕವಿ ಅಂತ ದೇವರ ಸ್ವರೂಪ ಹೇಗೆ? ಕವಿ ಇಂತವ ವಿಚಿತ್ರ ಅಲ್ವ? ಕವಿ, ದೇವರು ಕವಿಯಾಗಿದೆ. ಕವಿ ಅಂದರೆ ಎಲ್ಲವನ್ನೂ ತಿಳಿದವ ಅಂತ ಅರ್ಥದಲ್ಲಿ, ಸರ್ವಜ್ಞ ಅಂತೇಳಿ. ಹಾಗಾಗಿ ಎಲ್ಲವನ್ನೂ ತಿಳಿದ ದೇವರಿಗೆ ದೇವಸ್ಥಾನದಲ್ಲಿ ಹೋಗಿ ಅದು ಮಾಡೋದು ಇದು ಮಾಡೋದು ಅಂತ ಹೇಳಬೇಕಂತ ಇಲ್ಲ. ಎಲ್ಲವನ್ನೂ ತಿಳಿದಿದ್ದಾನಲ್ಲ. ಎಲ್ಲವನ್ನೂ ತಿಳಿದಂತಹ ದೇವರಿಗೆ ನಾವು ಬೇಡಿಕೆ ಪಟ್ಟಿ ಒಪ್ಪಿಸುವ ಅವಶ್ಯಕತೆಯೇ ಇಲ್ಲ. ನಾವು ಅಲ್ಲಿಗೆ ಹೋದ ತಕ್ಷಣ ನಾವು ದೇವರ ಸಾನ್ನಿಧ್ಯದಿಂದ ಸಾಮೀಪ್ಯಕ್ಕೆ ಸಾರೂಪ್ಯದತ್ತ ನಮ್ಮ ಗುಣ ಸ್ವಭಾವಗಳನ್ನು ಸೇವಾರೂಪದಲ್ಲಿ ಬದಲಿಸ್ತಾ ಹೋದ ಹಾಗೆ ದೇವರಿಗೆ ಗೊತ್ತಾಗ್ತದೆ ಇವರು ಬಂದದ್ದು ಯಾಕೆ ಹೇಳಿದ್ದೇವೆ, ದೇವರೇ ಕರುಣಿಸ್ತಾಳೆ. ಅಂತಹ ಸರ್ವಜ್ಞ ಕವಿ ಆತ ಹೇಳ್ತಾರೆ. ಹಾಗಾಗಿ ಅವನಲ್ಲಿ ನಾವು ಹೇಳಬೇಕಾದದ್ದು ಏನು ಇಲ್ಲ ಹೇಳುವುದು ಒಂದು ವಿಷಯ. ಇನ್ನು ಪುರಾತನ, ಎಷ್ಟು ಹಳಸಿನವ, ಅದಕ್ಕಿಂತ ಹಳಸಿಲ್ಲ ಅಂತ. ಅವ ಪುರಾತನ, ಆದಿಪುರುಷ, ತುಂಬ ಹಳೆಯ ಪುರಾತನವ. ಇನ್ನೊಂದು ಸಕಲರಿಗೂ ಶಾಸನ ಮಾಡುವ ಆ ದೇವರು, ಎಲ್ರಿಗೂ ಶಾಸನ ಮಾಡ್ತಾನೆ ಅವ.
ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ಅಧ್ಯಾತ್ಮ ಬೇಕು ಅಂತ ಹೇಳಿ ಮೂರನೇ ಕಣ್ಣು. ಇನ್ನು ಸೂಕ್ಷ್ಮ ಅಲ್ಲ, ಎಷ್ಟು ಸೂಕ್ಷ್ಮ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ತಲೆಯ ಕೊನೆಯ ಕೂದಲನ್ನು ತೆಗೆದು ಅದನ್ನು 3 ಸೀಳಿದರೆ, ಉದ್ದಕ್ಕೆ ಸೀಳಿದರೆ ಎಷ್ಟು ಸೂಕ್ಷ್ಮ ಆಗ್ಬೋದು, ಅಷ್ಟು ಅದಕ್ಕಿಂತಲೂ ಸೂಕ್ಷ್ಮ ಅಂತ. ಅಂತಹ ಸೂಕ್ಷ್ಮ ಸ್ವರೂಪದವ. ಇನ್ನು ಅವನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಲ್ಪನಾತೀತ ಅಚಿತ್ಯ ರೂಪ. ಇನ್ನು ಸೂರ್ಯನಿಗೆ ಪ್ರಕಾಶವನ್ನು ನೀಡುವವ. ಇನ್ನು ಅವಿದ್ಯೆಗಿಂತ ಮೇಲಿನವ, ಚೇತನಾಚೇತನನು. ಇನ್ನು ಶುದ್ಧ, ಅದಕ್ಕಿಂತ ಶುದ್ಧ ಆಗಲಿಕ್ಕಿಲ್ಲ. ಇನ್ನು ಸಚ್ಚಿದಾನಂದ ಘನ ಪರಮೇಶ್ವರನು. ಇದು ಆ ಭಗವಂತನ ವೈಭವ ಅಂತ ಹೇಳ್ತಾನೆ. ದೇವರು ಹೇಗೆ ಕಾಣ್ತಾನೆ, ನಾನು ಬ್ರಹ್ಮಜ್ಞಾನ ಪಡೆಯಬೇಕಲ್ಲ ಎನ್ನುವ ಪ್ರಶ್ನೆಗೆ ಅರ್ಜುನನಿಗೆ ದೇವಸ್ವರೂಪವನ್ನು ಕೃಷ್ಣನು ಹೇಳುವಂಥದ್ದು. ದೇವಸ್ವರೂಪವನ್ನು ಹೇಳುವಂಥದ್ದು. ಹೀಗೆ ಅಂತಹ ದೇವಸ್ವರೂಪವನ್ನು ನಿರಂತರವಾಗಿ ಭಜನೆ ಮಾಡಬೇಕು. ಹರಿಭಜನೆ ಮಾಡು ನಿರಂತರ. ಆಗಾಗ ಭಜನೆ ಮಾಡುವಂತ ಹೇಳಿ ನಿರಂತರ ಹರಿ ಭಜನೆ ಮಾಡು ಶ್ರೀ ಹಯವದನನ್ನ. ನಿರಂತರ ಭಜನೆ ಮಾಡಿದಾಗ ನೀನು ಸೇರೋ ಶ್ರೀ ಹಯವದನನ್ನ ಅಂತ ಹೇಳಿ. ಇದು ಹರಿಭಜನೆಯಲ್ಲಿ ಬರುವಂಥದ್ದು. ಹಾಗೆ ನಿರಂತರವಾಗಿ ಮಾಡಬೇಕು. ಆಗ ಯಾವಾಗೆಲ್ಲ ಮಾಡಬೇಕು? ಯಾವಾಗಲೂ ಕರ್ಮ ಮಾಡ್ತೀಯಲ್ಲ ನೀನು. ಕರ್ಮ ಮಾಡ್ತಿರುವಾಗೆಲ್ಲ, ವಾಹನ ಏರುವಾಗ, ವಾಹನದಲ್ಲಿ ಹೋಗುವಾಗ, ಮಗುವನ್ನು ತೊಟ್ಟಿಲಲ್ಲಿ ಹಾಗೆ ತೂಗುವಾಗ, ಹೆಂಡತಿಗೆ ಮುದ್ದಿಸುವಾಗ, ಯಾವುದು ಬೇಕಾದರೆ ಹೇಳಿ. ರಸ ಬರಲಿಕ್ಕಿಲ್ಲ ಕೆಲವೊಮ್ಮೆ, ಅದು ಬೇರೆ ಇಲ್ಲ. ಹಾಗೆ ಎಲ್ಲ ಕಾಲಗಳನ್ನು ನೀನು ದೇವಸ್ನಾನ ಮಾಡಬೇಕು ಅಂತ ಹೇಳಿ. ಎಲ್ಲಿ ಅಧ್ಯಾತ್ಮ ದೃಷ್ಟಿ ಬೇಕು ಅಂತ ಹೇಳಿ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿ. ಆ ಪ್ರತಿಯೊಂದರಲ್ಲೂ ಧರ್ಮವನ್ನು ಕಂಡ್ರೆ ಅರ್ಥಕಾಮದಲ್ಲೂ ನಾವು ಮೋಕ್ಷ ಮಾಡಲಿಕ್ಕಾಗ್ತದೆ ಧರ್ಮ ಪ್ರಕಾರವಾಗಿ. ಧರ್ಮ ಅಂದರೆ ಹಿಂದೂ ಧರ್ಮ ಅಂತ ಅರ್ಥದಲ್ಲೆಲ್ಲ ಬರಲಿ, ಧರ್ಮ ಮಾರ್ಗದಲ್ಲಿ ಆ ಹಿನ್ನೆಲೆ ಬದುಕಿನ ಮಾರ್ಗವನ್ನು ಅವ ಹೇಳ್ತಾರೆ. ಹೀಗೆ ಹೇಳ್ತಾರೆ. ಹಾಗಿದ್ರೆ ಇವ ಹೇಳ್ತಾನೆ ಹೇಗೆ ಅಭ್ಯಾಸ ಮಾಡುವುದು? ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಾಮಾವೇಶ್ಯ ಸಮ್ಯಕ್ ತತಂ ಪರಂ ಪುರುಷಮುಪೈತಿ ದಿವ್ಯಂ. ಯಾವಾಗ ಹೇಳಬೇಕು? ಪ್ರಯಾಣ ಕಾಲೇ. ಪ್ರಯಾಣ ಅಂದರೆ ರೈಲಲ್ಲಿ ಹೋಗುವುದು, ವಾಹನದಲ್ಲಿ ಹೋಗುವುದು ಅರ್ಥದಲ್ಲ. ಬದುಕಿನ ಪ್ರಯಾಣ ಕಾಲದಲ್ಲಿ ಹೇಳುವುದನ್ನು ತಿಳ್ಕೊಳ್ಬೇಕು. ಬದುಕಿನ ಪ್ರಯಾಣ ಕಾಲದಲ್ಲಿ ನಾವು ಚಲಿಸುವಾಗ ಮತ್ತು ಅಂತ್ಯಕಾಲೇಶ ಹೇಳಿದೆ. ಇದು ಕೊನೆಗೆ ಬರ್ತಾ ಪ್ರಯಾಣ ಕಾಲೇಶ ಅಂತ್ಯಕಾಲೇಶ, ಅಂತ್ಯಕಾಲದವರೆಗೆ. ಈಗ ಇಲ್ಲೊಂದು ಪ್ರಶ್ನೆ ಬರ್ತದೆ. ಪ್ರಯಾಣ ಕಾಲ ಬದುಕಿನ ಕಾಲ, ಅಂತ್ಯಕಾಲ ಯಾವಾಗ? ನಾವು ಪಕ್ಕ ಸಾಯಲಿಕ್ಕಿಲ್ಲಲ್ಲ. ಅಂತ್ಯಕಾಲ ಯಾವಾಗ? ದೇವರು ನಿಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾನ, 62 ವರ್ಷದ ನಂತರ ನೀನು ವಾಪಸ್ ನನ್ನನ್ನು ನೋಡಬೇಕು ಇಲ್ಲ. ಮತ್ತೆ ಒಂದು ಆಯಸ್ಸನ್ನು ನಿರ್ಧರಿಸಿ ನಮಗೆ ಗೊತ್ತಿಲ್ಲ. ಅಂತ್ಯಕಾಲ ಅಂದರೆ ಯಾವಾಗ ಸಾವು ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದಂಥ ಸಂಗತಿ ನಮ್ಮ ಮುಂದೆ ಇರುವುದರಿಂದ ಪ್ರಯಾಣ ಕಾಲದಲ್ಲಿ ಪ್ರತಿದಿನವೂ ಅಂತ್ಯಕಾಲವೇ ಅಂತ, ಪ್ರತಿ ಕ್ಷಣವೂ ಅಂತ್ಯಕಾಲವೇ ಅಂತ. ಹಾಗಾಗಿ ಪ್ರಯಾಣ ಕಾಲೇಶ ಪ್ರತಿದಿನವೂ ನೀನು ಅಂತ್ಯಕಾಲದಲ್ಲೇ ಇರುವುದರಿಂದ ಸ್ಮರಿಸ್ತಾ ಇರು ದೇವರನ್ನು ಅಂತ. ಹಾಗಾಗಿ ಆ ನಿರಂತರ ಸ್ಮರಣೆ ಬೇಕು ನನ್ನಲ್ಲಿ. ಅದಕ್ಕೆ ಹೇಗೆ ಅಂತ ಕೇಳುವ ಹಿನ್ನೆಲೆಯಲ್ಲಿ ಅವ ಹೇಳ್ತಾನೆ, ಅದು ಅಜ್ಞಾನ ಚಕ್ರಗಳ ಮೂಲಕ ನೀನು ಧ್ಯಾನಿಸಬೇಕು ಅಂತ ಹೇಳ್ತಾನೆ. ಮತ್ತು ಅಲ್ಲಿ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ರಾತ್ರಿ ಹಗಲು, ಪಿತೃಯಾನ, ದೇವಯಾನ, ಈ ವಿಷಯಗಳನ್ನೆಲ್ಲ ತರ್ತಾನೆ. ನನ್ನ ಹೇಳಿದರೆ ಉದ್ದ ಆಗ್ತದೆ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಹೇಳ್ತಾರೆ. ಹೇಗೆ ಹೇಳಬೇಕು? ಅಂತ್ಯಕಾಲೇಶ ಅಂತ ಹೇಳಿದರೆ ಅದು
ದಿನದಿತ್ತು ಅಂತ್ಯಕಾಲ ಎನ್ನುವ ಕಾರಣಕ್ಕಾಗಿ ನಾವು ಸ್ಮರಿಸಬೇಕು. ನಾಳೆ ನಾಡಿದ್ದು ಅಲ್ಲ, ಯೋಗ ಮಾರ್ಗದಿಂದ ನಾನು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಯೋಗ ಮಾರ್ಗದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ ಯೋಗ ಮಾರ್ಗದಿಂದ ಅಂತ ಹೇಳಿದರೆ, ಅಲ್ಲಿ 7 ಚಕ್ರಗಳಿವೆ. ಅಷ್ಟಾಂಗ ಸೂತ್ರದಲ್ಲಿ ಬರುತ್ತದೆ. ಮೂಲಾಧಾರ, ಅದು ಬೆನ್ನು ಮೂಳೆಯ ಕೆಳಗಿನ ಭಾಗ, ಇದು ಮೂಲಾಧಾರ. ಸ್ವಾಧಿಷ್ಠಾನ ಚಕ್ರ, ಹೊಕ್ಕುಳಿಗಿಂತ ಕೆಳಗಡೆ. 3ನೇದು ಮಣಿಪುರ, ಹೊಕ್ಕುಳ ಮೇಲ್ಭಾಗ ಮಣಿಪುರ, ಅಲ್ಲಿ ಈಶಾನ್ಯ ಭಾರತದ ಮಣಿಪುರ ಹತ್ತಿಯುರಿಯುವಂಥದ್ದು, ಆಯ್ತಾ? ಮಣಿಪುರ. ಅನಾಹತ, ಹೊಕ್ಕುಳ ಮೇಲ್ಭಾಗ, ವಿಶುದ್ಧ ಎದೆಯ ಭಾಗ, ಅಜ್ಞಾಧಾರಗಳಿಂದ ಹುಬ್ಬುಗಳ ಮಧ್ಯೆ ಹೇಳ್ತಾರೆ. ಹೀಗೆ ನಿರಂತರ ಸ್ಮರಣೆ ಮಾಡುವಾಗ, ಸ್ಮರಣೆ ಮಾಡ್ತಾ 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 ಈ ಚಕ್ರಗಳು ಅದು ಉದ್ದೀಪಿಸಲ್ಪಡುತ್ತವೆ. ಪೂರ್ತಿಯಾಗಿ ಆ ಸ್ಮರಣೆ, ಧ್ಯಾನ, ಜ್ಞಾನದಲ್ಲಿ ವಿಕಾಸ ರೂಪಕ್ಕೆ ಹೋಗ್ತಾ ಹೋದಾಗ ನಮ್ಮನ್ನು ನಾವು ಮರೆಯುತ್ತೇವೆ. ನಾವು ಕರ್ಮ ಮಾಡ್ತಾ ಇರ್ತೇವೆ, ಕರ್ಮದಿಂದ ಅದು ನಿಯುಕ್ತಿ ಆಗೋದಿಲ್ಲ, ನಾವು ಅಲ್ಲಿ ನಿವೃತ್ತಿ ಪಡೆಯೋದಿಲ್ಲ. ನಾವು ಕರ್ಮ ಮಾಡ್ತಲೇ ಇರ್ತೇವೆ. ಕರ್ಮ ಮಾರ್ಗದಲ್ಲಿ ನೀನು ಮುಂದುವರಿಸಿದ ಜ್ಞಾನ ಮಾರ್ಗಕ್ಕೆ ಬರಬೇಕು. ಜ್ಞಾನ ಮಾರ್ಗದಲ್ಲಿ ನೀನು ನಿನ್ನನ್ನು ಮರೆಯಬೇಕು. ಈ ಬೇರೆ ಬೇರೆ ದೇಹದಲ್ಲಿ ಒಳಗೆ ಇರುವಂತಹ ಅಧಿಭೂತವಾದ ಸತಿಶಕ್ತಿಗಳೆಲ್ಲ ಇದೆಯಲ್ಲ, ಅದನ್ನು ಎಚ್ಚರಿಸುವ, ಸಶಕ್ತೀಗಳಿಸುವ, ಎಚ್ಚರಿಸುವ ಧ್ಯಾನ ನಿರಂತರವಾಗಿರಲಿ. ಯಾಕೆಂದರೆ ನಿತ್ಯ ಅಂತ್ಯಕಾಲದಲ್ಲಿ ಇದೆಯಲ್ಲ ನೀನು, ಅದಕ್ಕೆ ಈ ಮೂಲಾಧಾರ ಚಕ್ರದಿಂದ ಆ ಶಕ್ತಿ ಉದ್ದೀಪನಗೊಳ್ಳುತ್ತಾ ಆಜ್ಞಾಧಾರಕ ಚಕ್ರಕ್ಕೆ ಬಂದು ನಿಲ್ತದೆ ಆ ಶಕ್ತಿ. ಅಂತಹ ಸ್ಥಿತಿಯಲ್ಲಿ ನೀನು ನಿಂತಾಗ ನಿನ್ನನ್ನು ನೀನು ಮರೆಸಿ ಜಗತ್ತು ನಿನಗೆ ಕಾಣೋದಿಲ್ಲ, ನೀನು ನನ್ನನ್ನು ಸೇರೋ ಹೊತ್ತು ಬಂತು. ಆಗ ಈ ಶಕ್ತಿ ಎನ್ನುವುದು ತಲೆಯ ಮೂಲಕ ಹೊತ್ತು ಹೋಗ್ತದೆ ಅಂತ, ಒಳಗಿರುವ ಜೀವಾತ್ಮ ನನ್ನನ್ನು ಸೇರ್ತದೆ ಅಂತ. ಅದು ಸಹಸ್ರಾರ ಚಕ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಆ ಜ್ಞಾನ ಶಕ್ತಿಯನ್ನು ಬೆಳೆಸುವಷ್ಟು ಸುಲಭ ಇಲ್ಲ. ತಾತ್ವಿಕವಾಗಿ ಅಧ್ಯಾತ್ಮ ವಿಚಾರಕ್ಕೆ ಸಂಬಂಧಪಟ್ಟು ಒಪ್ಪಿಕೊಳ್ಳೋಣ. ಅಂತಿಮವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತಾನು ಮರೆಯುವುದಂದರೆ ಸಕಾಮಿಗಳಾಗಿಯೇ ಕರ್ಮ ಮಾಡುತ್ತಾ ಕರ್ಮಲೇಪದಿಂದ ವಿಮುಕ್ತಗೊಳಿಸಿ ನಮ್ಮ ಜ್ಞಾನ ಚಕ್ಷುಗಳನ್ನು ತೆರೆಸುವ ನಿಟ್ಟಿನಲ್ಲಿ ನಾವು ಎಚ್ಚರಿಕೆಯಲ್ಲಿ ಹೆಜ್ಜೆ ಇಡುವಂಥದ್ದು. ಇಡುತ್ತಾ 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 ನಾವು ನಮ್ಮ ಮುಕ್ತಿ ಕಾಲಕ್ಕಾಗುವಾಗ ನಾವು ಭಗವಂತನನ್ನು ಸೇರಬೇಕು ಎನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಿತ್ಯ ಸ್ಮರಣೆ ಮಾಡಬೇಕು ಎನ್ನುವುದು ಇಲ್ಲಿಯ ತಾತ್ಪರ್ಯ. ಅದು ಅಷ್ಟಾಂಗ ಯೋಗಕ್ಕೆ ಸಂಬಂಧಪಟ್ಟರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಪ್ರತ್ಯಾಹಾರ, ಧಾರಣ, ಸಮಾಧಿ ಬರ್ತದೆ. ಎಲ್ಲಿ ಕೊನೆಯಲ್ಲಿ ಹೇಳುವಂಥದ್ದಿದೆ, ವೇದೇಶು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ವ ಪುಣ್ಯಫಲಂ ಪ್ರದಿಷ್ಟಂ ಆತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾತ್ಯಂ ಅಂತ ಹೇಳ್ತಾರೆ. ಅಂದರೆ ಪರಮಪದವನ್ನು ಪಡೆಯುತ್ತೀನಿ ಅಂತ, ಪರಮಪದವನ್ನು ಪಡೀತೀನಿ. ಅದಕ್ಕೆ ಬ್ರಹ್ಮಚರ್ಯ ಬೇಕು ಅಂತ ಹೇಳ್ತಾರೆ ಕೊನೆಯಲ್ಲಿ. ಬ್ರಹ್ಮಚರ್ಯ ಅಂದರೆ ಏನೇ? ಮದುವೆ ಆಗದೇ ಇರುವುದು ಅಂತಲ್ಲ, ಮದುವೆ ಆಗಿ ಬ್ರಹ್ಮಚರ್ಯನ್ನು ಪಾಲಿಸೋದು. ಅದು ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳೋದು. ಮದುವೆ ಆಗಿಯೂ ಬೇರೆ ಹೆಣ್ಣಿಗೆ ಕಣ್ಣು ಹಾಕಿದರೆ ಅದು ಬ್ರಹ್ಮಚರ್ಯ ಅಲ್ಲ. ತನ್ನ ತಟ್ಟೆಯಲ್ಲಿ ಇದೆ, ಇದು ಇದ್ದು ಆಚೆನ ತಟ್ಟೆಯ ಮೇಲೆ ಕಣ್ಣಿದ್ರೆ ಅಲ್ವಾ? ನನ್ನ ಪೆಟ್ಟಿಗೆಯಲ್ಲಿ 2 ತಲೆಮಾರಿಗೆ ಬೇಕಾದಷ್ಟು ಇದ್ರೂ ಕೂಡ ಒಂದು 10 ರೂಪಾಯಿ ಸೇರಿಸುವಂಥ ಪೆಟ್ಟಿಗೆ ಬಿಟ್ಟು ಲೆಕ್ಕ ಹಾಕಿದರೆ ಅದು ಇಂದ್ರಿಯ ನಿಗ್ರಹ ಆಗುತ್ತೆ. ಆ ಬ್ರಹ್ಮಚರ್ಯ ಬೇಕು ಅಂತೇಳಿ, ಇಂದ್ರಿಯಗಳ ಬ್ರಹ್ಮಚರ್ಯ ಬೇಕು ಅಂತೇಳಿ. ಇಂದ್ರಿಯಗಳ ಬ್ರಹ್ಮಚರ್ಯದ ಹಿನ್ನೆಲೆಯಲ್ಲಿ ನಾವು ದೇವಯಾನ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳುತ್ತೆ. ಅದಕ್ಕೆ ಯಾನ ಮಾರ್ಗದಲ್ಲಿ ಹೇಳ್ತಾನೆ 2 ಮಾರ್ಗಗಳು ಅಂತ ಹೇಳ್ತಾನೆ. ಒಂದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಉತ್ತರಾಯಣ, ದಕ್ಷಿಣಾಯಣ ಅಂತ ಹೇಳಿದ ಹಾಗೆ, ರಾತ್ರಿ ಹಗಲು ಇದ್ದ ಹಾಗೆ. ಪಿತೃಯಾನ, ದೇವಯಾನ. ಪಿತೃಯಾನದಲ್ಲಿ ಜೀವಿ ಜಂತುಗಳು ಹೋದರೆ ನಾವು ಅದಕ್ಕೆ ಸೇರುವುದಾದರೆ ಜೀವಿ ಜಂತುಗಳು ಪಿತೃಯಾನದಲ್ಲಿ ಹೋಗುವುದು, ರಾತ್ರಿ ಹೊತ್ತಿನಲ್ಲಿ ಹಾಗೆ. ಆ ಬ್ರಹ್ಮನಾಡಿಯ ಮೂಲಕ ಸಹಸ್ರಾರ ಚಕ್ರದ ಜ್ಞಾನ ಮಾರ್ಗದಲ್ಲಿ ನಾವು ಹೋಗಬೇಕು. ಅದು ದೇವಯಾನ ಆಗ್ತದೆ. ಇಲ್ಲದೇ ಇದ್ದರೆ ಅಜ್ಞಾನಿಗಳು ಪಿತೃಮಾರ್ಗದಲ್ಲಿ ಹೋಗ್ತಾರೆ. ಈ ಲೌಕಿಕ ವ್ಯವಹಾರದಲ್ಲೇ ಕಾಲಕ್ಷೇಪ ಮಾಡಿ ಜೀವವನ್ನು ತೆರೀತಾರೆ. ಹಾಗಾಗಿ ಕೊನೆಯಲ್ಲಿ ಹೇಳುವುದಿದೆ, ಯಾವುದು ಅನಿವಾರ್ಯವೋ ಅದು ಅಂಗೀಕಾರ್ಯವೂ ಆಗಿರಬೇಕು, ಆಗುತ್ತದೆ. ಹಾಗಿದ್ದರೆ
ಅದು ಧರ್ಮವಾಗುತ್ತದೆ. ಅದು ಧರ್ಮ ಮಾರ್ಗ, ಅದು ಅಧ್ಯಾತ್ಮ ಅನ್ನುವಂಥದ್ದು ಸೂಚ್ಯವಾದ ವಿಚಾರ. ಹಾಗಾಗಿ ಕೆಲವೊಂದು ಅರ್ಥ ಆಗೋದಿಲ್ಲ, ತೊಂದರೆ ಇಲ್ಲ, ಅರ್ಥ ಮೊದಲೇ ಇಲ್ಲ. ಅರ್ಥ ಆಗದಿದ್ದರೆ ಸಂತೋಷ ಸಿಗ್ತದಲ್ಲ, ಅದುವೇ ಅರ್ಥ. ಆ ಸಂತೋಷಕ್ಕೆ ಅರ್ಥ ಹೇಳೋದು ಹೇಗೆ? ನಾವೆಲ್ಲ ಲೆಕ್ಕ ಹಾಕೋದಿಲ್ಲ, ಅದು ನಮಗೆ ಎಂತ ಲಾಭ ಉಂಟು ಅಂತೇಳಿ. ಅರ್ಥ ಆಗ್ತದ ಬಿಡಿ, ಅರ್ಥ ಆಗಲಿಲ್ಲ ಸಂತೋಷ ಆಗ್ತದ, ಅದು ಬಹಳ ದೊಡ್ಡ ಅರ್ಥ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಅರ್ಥ ಅವರ ಆನಂದ ಇದೆಯಲ್ಲ, ಅದು ನಿಜವಾದ ಆನಂದ. ಆನಂದ ಅರ್ಥ ಆಗ್ತದೆ ಅಂತೇಳಿ ಆನಂದ ಇಲ್ಲ ಅಂತ ಅರ್ಥ. ಹಾಗಾಗಿ ಈ ಆನಂದ ಅನುಭೂತಿಯ ಹಿನ್ನೆಲೆಯಲ್ಲಿ ಬ್ರಹ್ಮಜ್ಞಾನ ಅಂದರೆ ಅದು ಅಂತ ಹೇಳುವುದಕ್ಕೆ ಕೃಷ್ಣ ಹೇಳುವುದು. ಮುಕ್ತಾಯಕ್ಕೆ ಬಂದೆ ನಾನು. ಆ ಹಿನ್ನೆಲೆಯಲ್ಲಿ ಧರ್ಮ ಸ್ಥಾಪಿಸಲ್ಪಡಬೇಕು. ಅದು ನೀನು ಈಗ ಈ ಕುರುಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದೀಯಲ್ಲ, ನಿನ್ನಿಂದ ಧರ್ಮ ಸ್ಥಾಪಿಸಲ್ಪಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಅರ್ಜುನನಿಗೆ ಕೃಷ್ಣನ ಉಪದೇಶ. ಈ ಸನ್ನಿವೇಶದಲ್ಲಿ ಆ ಮೂಲಕ ನಮಗೆ ನಾವೇ ಉಪದೇಶಿಸಿಕೊಳ್ಳೋಣ ಅಂತ ಹೇಳುತ್ತಾ ಅವಕಾಶವನ್ನು ಕೊಟ್ಟಿದ್ದೀರಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟೋಧ್ಯಾಯಃ. ಹರಿ ಓಂ. ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಭಗವದ್ಗೀತೆ 8ನೇ ಅಧ್ಯಾಯ ಅಕ್ಷರಬ್ರಹ್ಮ ಯೋಗದ ಕುರಿತು ಅತ್ಯುತ್ತಮ ವಿಚಾರಧಾರೆಗಳನ್ನು ವಿಶೇಷಗಳನ್ನು ಹಂಚಿಕೊಂಡಂತಹ ಗುರುಗಳಾದ ಶ್ರೀರಾಮಕೃಷ್ಣ ಬಡವೇರವರು ಈಗ ಅಧ್ಯಕ್ಷರ ಮಾತು ಕೇಳುವ ಸಮಯ. ಅದಕ್ಕಿಂತ ಮುಂಚೆ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಶ್ರೀ ವಸಂತ ಶೆಟ್ಟಿ ಶ್ರದ್ಧಾ ಇವರು ಬೆಳ್ತಂಗಡಿ ತಾಲೂಕು ನಡಗ್ರಾಮದಲ್ಲಿ ಜಾನಕಿ ವಿಶ್ವನಾಥ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು ಉಜಿರೆ ಎಸ್ಎಂ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣ ಪಡೆದು ಪುಣೆಯ ಎಸ್ಪಿ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪಡೆದು ಪುಣೆಯ ಶೋ ಕಂಪ್ಯೂಟರ್ ಅಕಾಡೆಮಿಯಲ್ಲಿ ಬಿಸಿಎ ಪೂರೈಸಿದವರು. ಬೆಳ್ತಂಗಡಿಯಲ್ಲಿ ಕಳೆದ 20 ವರ್ಷಗಳಿಂದ ಶ್ರದ್ಧಾ ಎಂಟರ್ಪ್ರೈಸಸ್ ಎಂಬ ಮುದ್ರಣ ಸಂಸ್ಥೆಯ ಮೂಲಕ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೆಸಿಐ ಬೆಳ್ತಂಗಡಿ ಅಧ್ಯಕ್ಷರಾಗಿ, ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಾಂತೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ತಾಲೂಕು ಬಂಟರ ಸಂಘದ ಕೋಶಾಧಿಕಾರಿಯಾಗಿ, ತಾಲೂಕು ಪ್ರಿಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸೇವೆ ನೀಡುತ್ತಿದ್ದಾರೆ. ಹಲವಾರು ಸಮಾಜಮುಖಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇಂದಿನ ಕಾರ್ಯಕ್ರಮದ ಕುರಿತು ಅಧ್ಯಕ್ಷತೆಯಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಇದರ ಬೆಳ್ತಂಗಡಿ ತಾಲೂಕು ಸಮಿತಿಯ ಆಶಯದಲ್ಲಿ ಜರುಗಿದಂತಹ ಒಂದು ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆ ವೇದಿಕೆ ಇರತಕ್ಕಂಥ ಗೌರವನೀಯ ಶಿಕ್ಷಕರು, ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಬಹುಶಃ ಮೊದಲ ಕಾಲದಿಂದ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಮಕೃಷ್ಣ ಅವರ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳ್ತಂಗಡಿ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಕಾರ್ಯದರ್ಶಿ ಎಲ್ಲ ಹಿರಿಯರ ನನ್ನ ಗುರುಗಳು ಎಲ್ಲ ರಾಮಚಂದ್ರ
ಅಧ್ಯಾಯದಲ್ಲಿ ಹೇಳ್ತಾರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಅಲ್ಲಲ್ಲಿ ಅಧರ್ಮ ಆಧಾರವಾಗಿದೆ, ಅಂದ್ರೆ ಹೋಗುವುದು ನಡೀತಾ ಇದೆ, ನಾವೆಲ್ಲರೂ ನೋಡ್ತಾ ಇದ್ದೇವೆ. ಧರ್ಮ ಜಾಗೃತಿಯ ಅಗತ್ಯ ಇದೆ, ಕಾಲಘಟ್ಟದಲ್ಲಿ ಅಗತ್ಯ ಇದೆ. ಅಂದ್ರೆ ಭಗವಂತ ಹೇಳ್ತಾರೆ, ಧರ್ಮ ಸಂಸ್ಥಾಪಕನಿಗೆ ನಾನು ತಲೆ ಎತ್ತಿ ಹೇಳ್ತೇನೆ ಅಂತ ಭಗವಂತ ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಭಗವಂತ, ನಾವು ಧರ್ಮ ಸಂಸ್ಥಾಪನೆಗೆ ನಾನು ಕೇಳ್ತೇವೆ ಧರ್ಮ ಸಂಸ್ಥಾಪನೆಗೆ ನಾನು ಅವತಾರ ಎತ್ತಲೇ ಇರ್ತೇನೆ ಅಂತ 4ನೇ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ನಮಗೆ ಭಗವಂತ ಹೇಳ್ತಾರೆ. 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾವು ಅಹಂಕಾರದಿಂದ ದೂರ ಇದ್ದು, ಅಂದರೆ ಅಹಂಕಾರದಿಂದ ಹೊರಬಂದು ಫಲಾಶಯವಿಲ್ಲದೆ ನಮ್ಮ ಕೆಲಸವನ್ನು ನಾವು ಮಾಡುವುದಾದರೆ ಖಂಡಿತವಾಗಿ ಸಹ ನಮಗೆ ಅದರಲ್ಲಿ ಶ್ರೇಯಸ್ಸು ಸಿಗ್ತದೆ, ಕರ್ಮದಲ್ಲಿ ನಾವು ಸಾಧಕರಾಗ್ತೇವೆ. ಅಂದರೆ ಅಹಂಕಾರದಿಂದ ನಾವು ಹೊರಬಂದು ಪ್ರತಿಫಲಾಂಶ ಇಲ್ಲದೆ ಕೆಲಸವನ್ನು ಮಾಡಿದ್ದೇ ಆದರೆ ನಾವು ಮಾಡಿದ ಕರ್ಮ ಏನು ಕೆಲಸ ಇದೆ ಅದರಲ್ಲಿ ನಮಗೆ ಅದರಲ್ಲಿ ಉನ್ನತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು 5ನೇ ಅಧ್ಯಾಯದಲ್ಲಿ ತಿಳಿತೇವೆ. 6ನೇ ಅಧ್ಯಾಯದಲ್ಲಿ ನಾವು ಯಾವ ಜ್ಞಾನಯುಕ್ತರಾದರೆ ನಮ್ಮ ಕೆಲಸದಲ್ಲಿ ನಾವು ಖಂಡಿತವಾಗಿಯೂ ಸಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ. ನಾನು ಅಷ್ಟು ಅದರ ಬಗ್ಗೆ ಓದಲಿಲ್ಲ, ಆದರೂ ಸಹ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡಿದ್ದೇನೆ. 6ನೇ ಅಧ್ಯಾಯದಲ್ಲಿ ಹಾಗೆ ಹೇಳಿದರೆ 7ನೇ ಅಧ್ಯಾಯದಲ್ಲಿ ನಮಗೆ ಭಗವಂತ ಹೇಳ್ತಾರೆ, ನೀನು ಯಾರು ಎಂದು ನೀವು ಮೊದಲು ತಿಳಿದುಕೊಳ್ಳಿ. ಅಂದರೆ ನಾನು ಯಾರು, ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಪ್ರತಿಯೊಂದು ನಾವು ಮಾಡುವಂಥ ಕೆಲಸ ಕಾರ್ಯಗಳು ಸಹ ನಾನು ಮಾಡಿದ್ದು ಸರಿ ಇದೆಯೋ, ನಾನು ಈ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ದೇನೆ, ಅದು ಸರಿಯಾಗಿದೆಯೋ, ಸಮಾಜಕ್ಕೆ ಕೆಟ್ಟ ಸಂದೇಶಗಳು ಅದನ್ನು ಹೋಗ್ತಾ ಇದೆಯೋ, ನಾನು ಪ್ರತಿದಿನವೂ ಸಹ ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಳಬಾರದ ಪರಿಸ್ಥಿತಿ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೆ 7ನೇ ಸಂದೇಶದಲ್ಲಿ ಭಗವಂತ ಹೇಳ್ತಾರೆ, ನೀನು ಯಾರು ಒಂದು ಮೊದಲು ತಿಳಿದುಕೋ ಅಂತ. ಈಗ ನಮಗೆ 8ನೇ ಅಧ್ಯಾಯದ ಅದರ ತಾತ್ಪರ್ಯವನ್ನು ಸಹ ನಮ್ಮ ಗುರುಗಳು ಚೊಕ್ಕಡಿಸರವರು ಎಲ್ರಿಗೂ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಅಂದರೆ ನಾವು ಪ್ರಯತ್ನವನ್ನು ಬಿಡಬೇಡ, ಪ್ರತಿಯೊಂದು ಹಂತದಲ್ಲೂ ಸಹ ಪ್ರಯತ್ನ ಪಟ್ಟು ನೀನು ದೇವರ ಬಗ್ಗೆ ಧ್ಯಾನ ಆದರೂ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹ ನಮಗೆ ಗುರಿಯನ್ನು ಸಾಧಿಸಬೇಕಾದ್ರೆ ನಾವು ಪ್ರಯತ್ನವನ್ನು ಪಡಬೇಕು. ಆ ನಿಟ್ಟಿನಲ್ಲಿ ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ನಾವು ಇನ್ನೂ ಸಹ ಅಧ್ಯಾಯ ಇದೆ, ಇನ್ನು 10 ಅಧ್ಯಾಯಗಳಿದೆ. ಈ ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನವರು ಮಾಡುವಂತಹ ಈ ಕೆಲಸ ಕಾರ್ಯಗಳಿಗೆ ಎಲ್ಲ ಸಂಘ ಸಂಸ್ಥೆಯವರು ಸಹ ಮುಂದಿನ ದಿನಗಳಲ್ಲಿ ಕೈ ಜೋಡಿಸಬೇಕು. ಯಾಕಂದರೆ ಒಂದಷ್ಟು ಜನಗಳು ಇಲ್ಲಿ ಬಂದವರೆಲ್ಲ ಪ್ರಬುದ್ಧರಿದ್ದೀರಿ, ನಿಮ್ಮಷ್ಟು ಮಾತಾಡೋಷ್ಟು ಪ್ರಬುದ್ಧತೆ ನನ್ನಲ್ಲಿ ಆದರೂ ಸಹ ಖಂಡಿತವಾಗಿ ಸಹ ಇಂಥೊಂದು ಒಳ್ಳೆಯ ಅವಕಾಶನ ತಾವು ನೀಡಿದ್ದೀರಿ ಅದಕ್ಕಾಗಿ ನಾನು ಖಂಡಿತವಾಗಿಯೂ ಸಹ ನಮಗೆಲ್ಲರಿಗೂ ನಾನು ನಮಿಸ್ತಾ ವಿಶೇಷವಾದ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಸರ್ವೇ ಜನ ಸುಖಿನೋ ಬಂದು. ಈಗಾಗಲೇ ನಾವು 1ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೆ ಬಂದಿದ್ದೇವೆ. ಎಲ್ಲ ಅಧ್ಯಾಯಗಳ ಮೂಲಕ ನಮ್ಮ ಜೀವನ ಏನು, ಏಕೆಂದರೆ ಮೊದಲ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಕೂಡ ನಾವೇನು, ನಮ್ಮ ತನವೇನು, ನಾವು ಹೇಗೆ ಬೆಳಿಬೇಕು ಮತ್ತು ಕೊನೆಗೆ ಮೋಕ್ಷ
ಅವಶ್ಯಕತೆ ಏನು ಆಗಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಇಲ್ಲಿ ಒದಗಿಸಿದ್ದಾರೆ. ಅದಕ್ಕೆ ಮೊದಲಿಗೆ ನಾನು ಧನ್ಯವಾದ ಹೇಳ್ತಾ ಇರೋದು ನಮ್ಮ ಸುಭಾಷಿಣಿ ಮೇಡಮ್ ಅವರಿಗೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ಯಾಕಂದರೆ ಪ್ರತಿ ದಿನವೂ ಕೂಡ ಪ್ರತಿ ಅಧ್ಯಾಯವೂ ಕೂಡ ಹೊಸ 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 ವಿಷಯಗಳನ್ನು ತಿಳಿಸ್ತಾ ಇರ್ತದೆ. ಅದರಲ್ಲೂ ಇವತ್ತಿನ ಅಧ್ಯಾಯ ಅಂತೂ ಬಹಳ ಚೆನ್ನಾಗಿ ನಮ್ಮ ರಾಮಕೃಷ್ಣ ಸರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. 8 ವಿಷಯಗಳನ್ನು ಬಹಳ ಬಹಳ ವಿವರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಭಗವದ್ಗೀತೆ ಅನ್ನೋದು ಕೇವಲ ಬಹುಭಾಷಾ ಪಂಡಿತರ ಒಂದು ಸಂಸ್ಕೃತ ಭಾಷೆ ಗೊತ್ತಿದ್ದವರಿಗೆ ಮಾತ್ರ ಅಂತಿತ್ತು. ಆದರೆ ಇದನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ತಿಳ್ಕೊಂಡ್ರೆ ಖಂಡಿತ ಸಂಸ್ಕೃತ ಭಾಷೆ ಬಲ್ಲವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅನ್ವಯ ಆಗುವಂಥದ್ದು ಅಂತ ಬಹಳ ಚೆನ್ನಾಗಿ ನಮ್ಮ ರಾಮಕೃಷ್ಣ ಸರ್ ಅವರು ತಿಳಿಸಿದ್ದಾರೆ. ಯಾಕಂದರೆ ಅವರು ಕೇವಲ ಈ ವಿಷಯ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈ ಹಾಕಿದವರು. ಗಮಕಿಗಳು, ಆಮೇಲೆ ಭಾಗವತ ಸಪ್ತಾಹವನ್ನು ಮಾಡಿ ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ಯಾವುದೇ ಯಕ್ಷಗಾನ ತಾಳಮದ್ದಲೆ ಇರಲಿ ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸ್ತಾರೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲೂ ಕೂಡ ಅವರಿದ್ದಾರೆ. ಒಟ್ಟಿನಲ್ಲಿ ನಮ್ಮನ್ನು ಇಡೀ ಜೀವನವನ್ನು ಈ ಒಂದು ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟು ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಇನ್ನೊಂದಷ್ಟು ಅವರ ಮೂಲಕ ಬರಲಿ ಅಂತ ಹೇಳ್ತಾ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ವಸಂತ್ ಶೆಟ್ಟಿಯವರು. ಇವರು ಕೂಡ ಸಮಾಜಮುಖಿ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ನಾನು ಉಜಿರೆಯಲ್ಲಿದ್ದಾಗ ಹೆಚ್ಚಿನ JC ಪ್ರೋಗ್ರಾಮ್ ಅಥವಾ ಲಯನ್ಸ್ ಕ್ಲಬ್ ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದೆ. ಆಗಿನಿಂದಲೂ ಕೂಡ ಅವರು ನನ್ನ ಸ್ನೇಹಿತರೆ. ಅವರು ಕೂಡ ಉತ್ತಮವಾದಂಥ ಮಾತುಗಳನ್ನು ಆಡಿದ್ದಾರೆ. 8 ಅಧ್ಯಾಯಗಳ ಮಹತ್ವವನ್ನು ಅವರು ಕೂಡ ತಿಳಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ನೆಲೆಯಲ್ಲಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ನಾವೆಲ್ಲ ಪ್ರತಿ ಕಾರ್ಯಕ್ರಮಗಳಿಗೂ ಕೂಡ ಬರ್ತಾ ಇದ್ದೀವಿ. ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಇನ್ನೂ ಕೂಡ 10 ಅಧ್ಯಾಯಗಳಿದೆ. ಎಲ್ಲದಕ್ಕೂ ಕೂಡ ಇದೇ ರೀತಿಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಜೊತೆಗೆ ಉತ್ತಮವಾದಂಥ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ, ನಮ್ಮ ಜೀವನವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದಂಥ ಕಾರ್ಯದರ್ಶಿಗಳಿರ್ಬೋದು ಅಥವಾ ನಮ್ಮ ಎಲ್ಲ ಸಂಘಟನೆಯ ಎಲ್ಲ ಸದಸ್ಯರು, ಜೊತೆಗೆ ಎಲ್ಲರೂ ಕೂಡ ಅನೇಕ ಮಂದಿ ಬಂದಿದ್ದಾರೆ. ಇನ್ನೊಂದಿಷ್ಟು ಜನರನ್ನು ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮಗಳಿಗೆ ಬರುವಂತೆ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ಬಂದವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ನಿರಂತರವಾಗಿ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಅದೆಷ್ಟೋ ಕಾರ್ಯಕ್ರಮಗಳಿಗೆ ಈ ವೇದಿಕೆ ಸಾಕ್ಷಿಯಾಗಿದೆ. ಹಾಗೆ ನಮಗೂ ಕೂಡ ನಿರಂತರವಾಗಿ ನಮ್ಮ ಮನೆ, ಯಾಕಂದರೆ ಇದರ ಹೆಸರೇ ಹಾಗೆ ಇದೆ, ಅವ್ಯಕ ಭಾವನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಅನ್ನುವಂಥ ಭಾವನೆಯನ್ನು ಭಗವಂತಿ ಹಾಲ್ನವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಸಮರ್ಪಣೆಯನ್ನು ಅರ್ಪಿಸ್ತಾರೆ. ಶಾಂತಿ ಮಂತ್ರಕ್ಕಾಗಿ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹೇಳ್ತಾರೆ ನಿರೂಪಣೆ